ಹಾಯ್ ನೋಡಿ, ಈ ಒಂದು ಬ್ಯೂಟಿಫುಲ್ ಆದಂತಹ ಗೌನ್ನ ಯಾವ ರೀತಿ ಸ್ಯಾರಿಯಿಂದ ಕನ್ವರ್ಟ್ ಮಾಡಬೇಕಂದ್ರೆ ಸ್ಯಾರಿಯಿಂದ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಡೀಟೇಲ್ಡಾಗಿ ಈ ವಿಡಿಯೋದಲ್ಲಿ ನೋಡೋಣ. ಕಟ್ಟಿಂಗು ಮತ್ತು ಸ್ಟಿಚಿಂಗ್ ಒಂದೇ ವಿಡಿಯೋದಲ್ಲಿರುತ್ತೆ. ಕಸ್ಟಮರ್ ಅಂತೂ ಫುಲ್ ಖುಷಿಯಾದರು ಈ ಒಂದು ಗೌನ್ನ ಸ್ಟಿಚ್ ಮಾಡಿಕೊಟ್ಟಿದ್ದಕ್ಕೆ. ಅವ್ರಿಗೆ ಫಿಟ್ಟಿಂಗು ಅಷ್ಟೇ ಪರ್ಫೆಕ್ಟ್ ಆಗಿದೆ ಅಂತ. ಸೊ ಇದ್ರ ಕಟ್ಟಿಂಗು ಸ್ಟಿಚಿಂಗು ನೋಡೋಣ ಬನ್ನಿ. ಹಾಯ್ ಹೆಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಈ ವಿಡಿಯೋದಲ್ಲಿ ನಾನು ಒಂದು ಲಾಂಗ್ ಗೌನ್ನ ಯಾವ ರೀತಿ ಸ್ಟಿಚ್ ಮಾಡೋದು ನೋಡಿ, ಮೀಶೋಯಿಂದ ಸ್ಯಾರಿನ ಬುಕ್ ಮಾಡಿಕೊಟ್ಟಿದ್ದಾರೆ ಕಸ್ಟಮರು. ಸೊ ಅವರಿಗೆ ಇದು ಬ್ಲೌಸ್ ಪೀಸು, ಇದು ಮತ್ತು ಸ್ಯಾರಿ, ಇದರಲ್ಲಿ ಲಾಂಗ್ ಗೌನ್ನ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿದ್ದಾರೆ. ನಾನಿಲ್ಲಿ ಸಿಲ್ಕ್ ತೊಗೊಂಡಿದ್ದೀನಿ, ಲೈನಿಂಗು ಅಂದರೆ ಸಿಂಥೆಟಿಕ್ ಲೈನಿಂಗ್ನ ತೊಗೊಂಡಿದ್ದೀನಿ 4 ಮೀಟ್ರು. ಸೊ ನಾನಿದು ಬಾಡಿಗೆ ಮತ್ತು ಈ ಒಂದು ಗೌನ್ಗೆ, ಫುಲ್ ಗೌನ್ಗೆಲ್ಲ ಈ ಒಂದು 4 ಮೀಟ್ರನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಕಟ್ ಮಾಡಬೇಕು, ಯಾವ ರೀತಿ ಸ್ಟಿಚ್ ಮಾಡಬೇಕು ಅಂತ ವೀಡಿಯೋದಲ್ಲಿ ನೋಡೋಣ. ನಾನು ಅವರ ಬಾಡಿ ಮೆಷರ್ಮೆಂಟ್ನ ತೊಗೊಂಡಿದ್ದೀನಿ ನೋಡಿ. ಶೋಲ್ಡರ್ ಬಂದು 13 ಇಂಚು, ಬಾಡಿ ಲೆಂತ್ ಬಂದು ಅಂದರೆ ಶೋಲ್ಡರ್ ಟು ವೇಸ್ಟ್ವರೆಗೂ 12 ಇಂಚಸ್ ಲೆಂತ್ ಬೇಕು. ಫ್ರಂಟ್ ಟಿಪ್ 6 ಇದೆ, ಬ್ಯಾಕ್ ಟಿಪ್ 7 ಇದೆ, ಚೆಸ್ಟ್ 28 ಇದೆ, ವೇಸ್ಟ್ ಬಂದು 25 ಇದೆ, ಆರ್ಮೋಲ್ 13.5 ಇದೆ, ಸ್ಲೀವ್ ಲೆಂತ್ 23 ಮತ್ತು ಹ್ಯಾಂಡ್ ಲೂಸ್ ಬಂದು 6, ಎಲ್ಬೋ ಲೂಸ್ ಬಂದು ಹ್ಯಾಂಡ್ ಲೂಸ್ ಬಂದು 9 ಮತ್ತು ವೇಸ್ಟಿಂದ ಹಿಡಿದು ಬಾಟಮ್ವರೆಗೂ ನಮಗೆ ಲೆಂತು 39 ಬೇಕು. ಇಷ್ಟು ಮೆಷರ್ಮೆಂಟ್ ನಾನು ಬಾಡಿಯಿಂದ ತೊಗೊಂಡಿದ್ದೀನಿ. ಈ ಮೆಷರ್ಮೆಂಟ್ ಆಧಾರದ ಮೇಲೆ ನಾನೀಗ ಕಟ್ ಮಾಡ್ತೀನಿ. ಅವರು ನಮಗೆ ಕಳಿಸಿರುವಂತಹ ಪಿಕ್ಚರು ನೋಡಿ, ಈ ಥರ ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿರೋದು. ಸೊ ಈ ಒಂದು ಪಿಕ್ನ ಕಳಿಸಿದ್ದಾರೆ ನಮಗೆ ನೋಡಿ. ಇದಕ್ಕೆ ಲೇಸ್ ಬಂದಿದೆ ಬಾಟಮಲ್ಲಿ, ಆ ಬಾಟಮ್ ಲೇಸ್ನ ನಾನು ಈ ಒಂದು ಬಾಟಮ್ಗೆ ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಸಪ್ರೇಟಾಗಿ ಫಸ್ಟೇ ನಾನು ತೆಗೆದಿಟ್ಕೊಳ್ತೀನಿ. ಸ್ಯಾರಿಯಲ್ಲಿ ಬಂದಿರುವಂತಹ ಲೇಸ್ ಕಂಪ್ಲೀಟಾಗಿ ನಾನು ಅದನ್ನು ಬಿಚ್ಚಿ ಬಾಟಮ್ಗೆ ಸ್ಟಿಚ್ನ ಮಾಡ್ತೀನಿ. ಸೊ ಈ ರೀತಿ ಸ್ಟಿಚ್ ಮಾಡಿಕೊಡಿ ಅಂತ ಕೊಟ್ಟಿರುವಂಥದ್ದು. ಸೊ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ನೋಡೋಣ, ಯಾವ ರೀತಿ ಕಟ್ ಮಾಡೋದು ಅಂತ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನೆಲ್ಲ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ, ವಿಡಿಯೋ ತುಂಬಾ ಯೂಸ್ಫುಲ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಫಸ್ಟಿಗೆ ನಾನು ಈ ಬಾರ್ಡ್ರನ್ನೆಲ್ಲ ತೆಗೆದಿಟ್ಕೊಳ್ತೀನಿ ಸಪ್ರೇಟಾಗಿ. ಸ್ಯಾರಿಯಲ್ಲಿರೋ ಕಂಪ್ಲೀಟ್ ಬಾರ್ಡ್ರನ್ನ ತೆಗೆದುಬಿಟ್ಟು ಆಮೇಲೆ ನಾನು ಕಟಿಂಗ್ ನಿಮಗೆ ತೋರಿಸ್ತೀನಿ ನೋಡಿ. ಬ್ಲೌಸ್ ಪೀಸಲ್ಲಿ ನಂಗೆ ಸಪ್ರೇಟಾಗಿ ಬಾಡಿಗೆ ಕೊಟ್ಟಿದ್ದಾರೆ. ನಾನು ಇದರಲ್ಲೇ ಒಂದು ಬ್ಲೌಸ್ ಪೀಸ್ಗೆ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಸ್ಲೀವ್ಸ್ಗೆ ಲೈನಿಂಗ್ ಕೊಡ್ತಾಯಿಲ್ಲ, ವಿತೌಟ್ ಲೈನಿಂಗ್ ಸ್ಲೀವ್ಸ್ನ ನಾನು ಕಟ್ ಮಾಡಿ ಸ್ಟಿಚ್ ಮಾಡೋದು. ಇವರು ಈ ಥರನೇ ಲೆಂತಾಗಿ ಸ್ಲೀವ್ನ ಕೇಳಿದ್ದಾರೆ. ಪ್ಲಸ್ ಇಲ್ಲಿ ನಮಗೆ ರಿಂಕಲ್ ಥರ ಬರಬೇಕು, ಹ್ಯಾಂಡಲ್ಲಿ ಇಲ್ಲಿ ರಿಂಕಲ್ ಅನ್ನೋದು ಬರಬೇಕು ಅಂತ ಹೇಳಿದ್ದಾರೆ. ಸೊ ಅದೇ ರೀತಿ ನಾವು ಕಟ್ ಮಾಡಿ ಸ್ಟಿಚ್ ಮಾಡೋಣ. ಫಸ್ಟಿಗೆ ಬಾಡಿ ಮೆಷರ್ಮೆಂಟ್ ನೋಡಿಕೊಂಡು ಬ್ಲೌಸ್ನ ಕಟ್ ಮಾಡ್ತೀನಿ ನಾನು. ನಿಮಗೆ ಇದು ಸಿಲ್ಕ್ ಅಂದರೆ ಸಿಂಥೆಟಿಕ್ಕು ಬೇಡ ನಮಗೆ, ಇದರಲ್ಲಿ ಇನ್ನೂ ಸ್ವಲ್ಪ ಕಾಸ್ಟ್ಲಿ ಕ್ರೇಪ್ ಸಿಲ್ಕು ಬರುತ್ತೆ, ಅದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನಮಗೆ ಬೇಡ ಕಾಟನ್ ಬೇಕು ಅಂದರೆ ನೀವು ಕಾಟನ್ನು ಕೂಡ ಯೂಸ್ ಮಾಡ್ಕೋಬೋದು, ಅದು ನಿಮ್ಮ ಚಾಯ್ಸು. ಲೈನಿಂಗ್ ಯಾವ್ದು ಬೇಕಾದ್ರೂ ನೀವು ತೊಗೋಬೋದು. ಕಾಟನ್ನು ಪ್ರಿಫರ್ ಮಾಡಲ್ಲ ನಾನು, ಯಾಕಂದರೆ ಕಾಟನ್ನು ಸಿಂಕ್ ಆಗುತ್ತೆ. ಪ್ಲಸ್ ನಮಗೆ ವಿತೌಟ್ ಐರನ್ ನಮಗೆ ಅದು ವೇರ್ ಮಾಡೋಕ್ಕಾಗಲ್ಲ. ನೀರಲ್ಲಿ ಹಾಕಿದ ತಕ್ಷಣ ಅದು ಒಂಥರ ಮುದ್ದೆ ಥರ ಆಗಿಬಿಡುತ್ತೆ. ಹಾಗಾಗಿ ನಾನು ಸಿಂಥೆಟಿಕ್ನೇ ಇಲ್ಲ ಕ್ರೇಪ್ ಸಿಲ್ಕ್ ಬರುತ್ತಲ್ಲ ಅದನ್ನೇ ಪ್ರಿಫರ್ ಮಾಡ್ತೀನಿ ನೋಡಿ. ಈಗ ಲೈನಿಂಗ್ನ ಈ ರೀತಿ ಡಬಲ್ ಫೋಲ್ಡ್ನ ಮಾಡ್ಕೊಂಡಿದ್ದೀನಿ. ಸೊ ನಾನಿಲ್ಲಿ ನೆಕ್ನ ಲೂಸಲ್ಲೇ ನಾನು ಈ ಥರ ವೇರ್ ಮಾಡ್ಕೊಳ್ಳೋದು, ಬ್ಯಾಕಲ್ಲಿ ಜಿಪ್ಪು ಏನೂ ಇಡ್ತಾ ಇಲ್ಲ ನಾನು. ಸೊ ಹಾಗೆಯೇ ಗೌನ್ನ ಸ್ಟಿಚ್ ಮಾಡೋದು. ನಮಗೆ ಎಷ್ಟು ಲೆಂತ್ ಬೇಕು ಅಂತ ನೋಡಬೇಕಾಗತ್ತೆ ನೋಡಿ. ನಾನು ಬಾಡಿ ಲೆಂತ್ ಬಂದು ಶೋಲ್ಡರ್ ಟು ವೇಸ್ಟ್ವರೆಗೂ ನನಗೆ ರೆಡಿನೇ 12 ಇಂಚಸ್ ಬೇಕು. ಅದಕ್ಕೆ 1 ಇಂಚನ್ನ ಆ್ಯಡ್ ಮಾಡಿ ನಾನು 13 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ 13 ಇಂಚಸ್ಗೆ ಒಂದು ಮಾರ್ಕಿಂಗ್ ಅನ್ನೋದು ಮಾಡ್ತಾಯಿದ್ದೀನಿ. ಈ ರೀತಿ ನೀಟಾಗಿ 13 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಸೊ ನೀವು ಓಲ್ಡ್ ಸ್ಯಾರಿಯಿಂದ ಕೂಡ ಈ ಥರ ಲೆಹಂಗಾಗಿ ಕನ್ವರ್ಟ್ ಮಾಡ್ಕೋಬೋದು. ಅವ್ರಿಗೆ ಫುಲ್ ಶೋಲ್ಡ್ರ್ ಬಂದು 13 ಇದೆ. ಸೊ ನಾನಿಲ್ಲಿ ನೆಕ್ ವಿಡ್ತ್ ಬಂದು 2.5 ಇಂಚೇ ತೊಗೊಳ್ತಾ ಇದ್ದೀನಿ. ಇದು ಯಾವುದೇ ರೀತಿ ಬೋಟ್ ನೆಕ್ ನಾನು ಕಟ್ಟಿಂಗ್ ಕೊಡ್ತಾ ಇಲ್ಲ, ನಾರ್ಮಲ್ ನೆಕ್ ಕಟ್ಟಿಂಗಲ್ಲೇ ಕೊಡ್ತಿರೋದು. ಶೋಲ್ಡರ್ ಬಂದು 3 ಇಂಚಸ್ ತೊಗೊಳ್ತೀನಿ. ಟೋಟಲ್ ನಾನು 5.5 ಇಂಚಸ್ನ ತೊಗೊಂಡಿದ್ದೀನಿ. ಇಲ್ಲೂ ಕೂಡ ನಾನು ಇಲ್ಲಿ 5.5 ಇಂಚ್ನೇ ತೊಗೊಳ್ತೀನಿ ನೋಡಿ. ಇಲ್ಲೂ ಕೂಡ ನಾನು 5.5 ಇಂಚೆ ತೊಗೊಂಡು ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಡ್ರಾ ಮಾಡ್ಕೋಬೇಕಾಗತ್ತೆ. ಇಲ್ಲೂ ಕೂಡ 5.5ಗೆ ಒಂದು ಮಾರ್ಕ್ನ ಮಾಡ್ತೀನಿ ನೀಟಾಗಿ. ಆರ್ಮೋಲ್ ಡೌನಿಂಗ್ ಕೂಡ ನಾನು 5.5 ತೊಗೊಂಡಿದ್ದೀನಿ. ಆರ್ಮೋಲ್ ಲೂಸಿಂಗಿಗೂ ಕೂಡ ನಾನು 5.5 ತೊಗೊಂಡಿದ್ದೀನಿ. ಈಗ ಇಲ್ಲಿ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ತೀನಿ. ಚೆಸ್ಟ್ ಬಂದು 28 ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ ನೋಡಿ. 28 ಡಿವೈಡೆಡ್ ಬೈ 4 ಮಾಡ್ಕೊಂಡ್ರೆ ನಿಮಗೆ ಟೇಪಲ್ಲೇ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಸಿಯಾಗಿ ನಿಮ್ಗೆ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ದಿರ ನೀವು ನೀಟಾಗಿ ನೋಡಿ ಈ ರೀತಿ ಎಷ್ಟು ಬಂತು 7 ಇಂಚು. 7 ಇಂಚಿಗೆ ನಾನಿಲ್ಲಿ ಮಾರ್ಕ್ನ ಮಾಡ್ಕೊಳ್ತೀನಿ. ಒಂದು 1/4 ಇಂಚಷ್ಟು ನಾನು ಲೂಸಿಂಗ್ ಕೊಡ್ತೀನಿ, 1/4 ಇಂಚು ಮತ್ತು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್. ಟೋಟಲ್ ನನಗೆ 9.25 ಇಂಚಿಗೆ ಒಂದು ಮಾರ್ಕ್ನ ಮಾಡಿಕೊಂಡೆ. ಇಲ್ಲಿ ವೇಸ್ಟ್ ಹತ್ರ ವೇಸ್ಟ್ ಎಷ್ಟಿದೆ 25 ಇದೆ. 25ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ ನೋಡಿ. 25ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಈ ಥರ ಫೋಲ್ಡ್ನ ಮಾಡ್ಕೊಳ್ಳಿ. ಎಷ್ಟು ಬಂತು 12.5 ಬರುತ್ತೆ. ಇನ್ನೊಂದು ಸಲ ಫೋಲ್ಡ್ ಮಾಡ್ಕೊಳ್ಳಿ. ನಿಮಗೆ
ಕರೆಕ್ಟಾಗಿ ನೋಡಿ 6 ಕಾಲು ಬರುತ್ತೆ. 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ನೋಡಿ 6 ಕಾಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ. ಡಾಟ್ ಹಿಡಿತೀವಿ ಅಂದರೆ ಡಾಟ್ಗೆ 1 ಇಂಚ್ನ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಡಾಟ್ ಬ್ಯಾಕಲ್ಲಿ ಹಿಡಿತಾ ಇದ್ದೀನಿ. ಸೊ ಡಾಟ್ಗೆ 1 ಇಂಚ್ ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಮಾರ್ಜಿನು 2 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ಳೋಣ. ನೋಡಿ ಈ ರೀತಿ ನಿಮಗೆ ಎಕ್ಸ್ಟ್ರಾ ಮಾರ್ಜಿನು 1.5 ಸಾಕು ಅಂದರೆ 1.5ನೇ ಇಟ್ಕೊಳ್ಳಿ. ನಾನಿಲ್ಲಿ 2 ಇಂಚ್ ಇಡ್ತಾ ಇದ್ದೀನಿ. ಇದು 28 ಸೈಜ್ದು ನಾನು ಗೌನ್ನ ಸ್ಟಿಚ್ ಮಾಡ್ತಿರೋದು. ಇಷ್ಟು ಮಾರ್ಕಿಂಗ್ ಮಾಡಿದ್ದಾದಮೇಲೆ ನಮಗೆ ಬೇಕಾಗಿರೋದು ಆರ್ಮೋಲು 13.5 ಅಂದರೆ ನಾವು ಈ ಥರ ಟೇಪ್ನ ಫೋಲ್ಡ್ ಮಾಡ್ಕೊಳ್ಳಿ. ಎಷ್ಟು ನೋಡಿ 6.75 ಬೇಕಾಗಿರೋದು ನಮ್ಗೆ ಆರ್ಮೋಲ್ ರೌಂಡಿಂಗು. ಸೊ 6.75 ಬರುತ್ತಾ ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ನೋಡಿ ಮಿಡ್ಲಿಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಆಲ್ಮೋಸ್ಟ್ ಸ್ಕೇಲ್ನ ಯೂಸ್ ಮಾಡಿ ಈ ರೀತಿ ನಾನು ಶೇಪ್ನ ಕೊಡ್ತಾ ಇದ್ದೀನಿ. ಈ ಕ್ಲಾತ್ ಮೇಲೆ ಸ್ವಲ್ಪ ಮಾರ್ಕ್ ಪೀಸ್ ಅನ್ನೋದು ಸ್ವಲ್ಪ ಲೈಟಾಗಿ ಅಂಟುತ್ತೆ. ಈಗ 1/2 ಇಂಚ್ ಸ್ಟಿಚಿಂಗ್ಗೆ ಬಿಟ್ಬಿಟ್ಟು ಇಲ್ಲಿ ಶೋಲ್ಡರ್ ಅಟ್ಯಾಚಿಗೆ ಬಿಟ್ಟು ಚೆಕ್ ಮಾಡ್ಕೊಳ್ತೀನಿ. ನಾನು ಇಲ್ಲಿಂದ ನೋಡಿ ಒಂದು 1/4 ಇಂಚಷ್ಟು ಬಿಟ್ಟು ಈ ಕಡೆ ಚೆಕ್ ಮಾಡ್ಕೊಳ್ತೀನಿ ನಮ್ಗೆ 6.75 ಬರುತ್ತಾ ಅಂತ. ನೋಡಿ ನಮ್ಗೆ ಕರೆಕ್ಟಾಗಿ 6.75 ಬರ್ತಿದೆ. ನಂಗೆ ಆರ್ಮೋಲ್ ಅನ್ನೋದು ಕರೆಕ್ಟಾಗಿ ಸೆಟ್ ಆಗುತ್ತೆ. ಈಗ ನಾನು ಬ್ಯಾಕ್ ಅವ್ರು ಕೊಟ್ಟಿರೋದು ನಮಗೆ ಡೀಪ್ ಅನ್ನೋದು 7 ಇಂಚ್ ಕೊಟ್ಟಿದ್ದಾರೆ. 7 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು ಈ ರೀತಿ. ಇಲ್ಲಿ ನಾನು 3 ಇಂಚಸ್ ಇಲ್ಲ 2.75 ಒಂದು 1/4 ಇಂಚ್ ಆ್ಯಡ್ ಮಾಡಿಕೊಂಡು 2.75ಗೆ ತೊಗೊಳ್ತಾ ಇದ್ದೀನಿ. ಇಲ್ಲಿ 2.5 ಇಲ್ಲಿ 2.75 ತೊಗೊಂಡಿದ್ದೀನಿ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಈ ರೀತಿ ಹಾಕ್ಕೊಂಡು ಇಲ್ಲಿ ನಿಮ್ಗೆ ಯಾವ ಶೇಪ್ ಬೇಕೋ ಆ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಡ್ರಾ ಮಾಡಿ. ನಾನಿಲ್ಲಿ ಯಾವುದೇ ರೀತಿ ಶೇಪ್ ಕೊಡ್ತಾ ಇಲ್ಲ, ಜಸ್ಟ್ ನಾನು ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಈ ರೀತಿ ನೋಡಿ ಈ ರೀತಿ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಯಾವುದೇ ರೀತಿ ಶೇಪ್ ಅನ್ನೋದು ಡ್ರಾ ಮಾಡ್ತಾ ಇಲ್ಲ. ಈಗ ಡಾಟ್ಗೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನು. ನೋಡಿ ಡಾಟಿಗೆ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಂಡು ಟೇಪು ಮಾರ್ಕಿಂಗ್ ಮಾಡ್ಕೊಳ್ಳಿ. ಇಲ್ಲಿಂದ ಡಾಟ್ ಲೆಂತ್ ಕೊಡ್ತಿದ್ದೀನಿ ನಾನು ಒಂದು 5 ಇಂಚಸ್ ಕೊಡ್ತಿದ್ದೀನಿ. ಅಂದರೆ ರೆಡಿ ನಮಗೆ 4.5 ಬರುತ್ತೆ. ನೋಡಿ ಇಲ್ಲಿಂದ 3.5 ಸೇಮ್ ಇಲ್ಲಿಂದ ಕೂಡ 3.5ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತಾ ಇದ್ದೀನಿ. ಈ ರೀತಿ ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು 1/2 ಇಂಚ್ ಈ ಕಡೆ 1/2 ಇಂಚ್ ಆ ಕಡೆ ಇರೋ ಥರ ಈ ರೀತಿ ಲೈನ್ನ ಹಾಕ್ಕೋಬೇಕಾಗತ್ತೆ ಡಾಟ್ ಹಿಡಿಯೋದಕ್ಕೋಸ್ಕರ. ನೋಡಿ ಈ ರೀತಿ. ಈಗ ಸೈಡಿಗೆ ಬಂದರೆ ಸೇಮ್ ಸೈಡ್ಗೆ ಒಂದು 1/2 ಇಂಚಷ್ಟು ನಾನು ಈ ರೀತಿ ಕ್ರಾಸಾಗಿ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಈ ರೀತಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ ನಾನು. ಮಾರ್ಕಿಂಗ್ ಅನ್ನೋದು ನೋಡಿ ಈ ರೀತಿ ಮಾರ್ಕಿಂಗ್ನ ಮಾಡಿಕೊಂಡೆ. ಈಗ ಈ ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ ನಾನು. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ನ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಈ ರೀತಿ ನೀಟಾಗಿ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೊಳ್ತೀನಿ. ಮಾರ್ಜಿನು ನಿಮ್ಮ ಒಂದು ಚಾಯ್ಸು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಮಾರ್ಜಿನ್ನ ಕೊಟ್ಕೋಬೋದು. ನಾನು ಇಲ್ಲಿ 2 ಇಂಚಸ್ ಕೊಟ್ಟಿದ್ದೀನಿ. ನೀವು 1.5 ಇಂಚ್ ಸಾಕು ಅಂದರೆ 1.5 ಇಂಚ್ ಕೊಟ್ಕೊಳ್ಳಿ, ಇಲ್ಲ 2 ಇಂಚ್ ಕೊಡೋಂಗಿದ್ರೆ 2 ಇಂಚ್ ಆದರೂ ಕೊಟ್ಕೊಳ್ಳಿ. ನೋಡಿ ಬ್ಯಾಕ್ ಪಾರ್ಟು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೊಳ್ತೀನಿ ನಾನು. ಫ್ರಂಟ್ ಪಾರ್ಟು ಕೂಡ ಕ್ಲೋಸಿಂಗ್ ಕಡೆನೇ ಇಡ್ತೀನಿ ನಾನು, ಯಾಕಂದರೆ ನಾನಿಲ್ಲಿ ಓಪನ್ ಇಡ್ತಿಲ್ಲ. ಸೊ ಫ್ರಂಟ್ ಪಾರ್ಟು ಕೂಡ ಕ್ಲೋಸಿಂಗ್ ಕಡೆನೇ ಕಟ್ ಮಾಡ್ಕೊಳ್ತೀನಿ. ಕ್ಲೋಸಿಂಗ್ ಕಡೆನೇ ಕಟ್ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಪ್ಲೇಸ್ನ ಮಾಡ್ಕೋಬೇಕಾಗತ್ತೆ. ನಾನಿಲ್ಲಿ ಬಾಟಮಲ್ಲಿ ನೋಡಿ, ಬಾಟಮಲ್ಲಿ ನಾನೊಂದು 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು, ಈ ರೀತಿ 3/4 ಇಂಚ್ ಕಾಣಿಸ್ತಿದೆ ಅಂದ್ಕೊಂಡಿದ್ದೀನಿ. 3/4 ಇಂಚಷ್ಟು ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. ಸೊ ನಿಮ್ಗೆ ಇಲ್ಲೇ ಹಾಕ್ಕೊಳ್ತೀನಿ, ತೊಗೊಳ್ಳಿ. ಇಲ್ಲೇ ನೋಡಿ, ಇಲ್ಲೇ ಸೇಮ್ ಆ್ಯಸ್ ಇಟ್ ಈಸ್ ಹೆಂಗಿದೆಯೋ ಹಂಗೆ ಪ್ಲೇಸ್ನ ಮಾಡಿಕೊಂಡು ಇಲ್ಲಿ ನಾನು ಒಂದು 3/4 ಇಂಚನ್ನ ಎಕ್ಸ್ಟ್ರಾ ತೊಗೊಳ್ತಾ ಇದ್ದೀನಿ. 3/4 ಇಂಚು ಬೇಡ, ಒಂದು 1/2 ಇಂಚ್ ತೊಗೊಂಡ್ರೂ ಸಾಕಾಗುತ್ತೆ. ಇದು ಜಸ್ಟ್ ಏನು ಜಾಸ್ತಿ ಇಲ್ಲ, ಚಿಕ್ಕ ಸೈಜ್ ಆಗಿರೋದ್ರಿಂದ ನೀವು ಜಾಸ್ತಿ ಏನು ತೊಗೊಳ್ಳೋ ಅವಶ್ಯಕತೆ ಇರಲ್ಲ. ಫ್ರಂಟಲ್ಲೂ ಕೂಡ ನೋಡಿ, ಇದನ್ನು ಸೈಡ್ಸು ಅಷ್ಟೇ ಸೇಮ್ ಎಷ್ಟಿದೆಯೋ ಅಷ್ಟು ತೊಗೊಳ್ತೀನಿ. ಇಲ್ಲೂ ಅಷ್ಟೇ ಆರ್ಮೋಲ್ ಹತ್ರನೂ ಎಷ್ಟಿದೆಯೋ ಅಷ್ಟು ನೀಟಾಗಿ ರೀತಿ ಮಾರ್ಕ್ನ ಮಾಡ್ಕೊಳ್ತೀನಿ. ಇದು ಸಿಲ್ಕ್ ಮೆಟೀರಿಯಲ್ ಆಗಿರೋದ್ರಿಂದ ಬಟ್ಟೆ ಜರುಗುತ್ತೆ. ಸೊ ಮಾರ್ಕ್ ಮಾಡ್ಕೋಬೇಕಾದ್ರೆ ಸ್ವಲ್ಪ ನೀಟಾಗಿ ನಿಧಾನವಾಗಿ ಮಾಡ್ಕೊಳ್ಳಿ. ಓಕೆನಾ? ಈಗ ಇದನ್ನು ಸೈಡಿಗೆ ತೆಗೆದುಬಿಟ್ರೆ ಪ್ರಿನ್ಸಸ್ ಕಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಈಗ ನೋಡಿ, ನೆಕ್ ಡೀಪ್ ಎಷ್ಟು, ನೆಕ್ ನೋಡಿ ಫ್ರಂಟ್ ಡೀಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳಿ. 6 ಇಂಚಸ್ಸು. 6 ಇಂಚಸ್ಗೆ ನಾನು
ಒಂದು ಹಾಫ್ ಇಂಚಷ್ಟು ಆ್ಯಡ್ ಮಾಡ್ಕೊಂಡಿಲ್ಲಿ 6.5 ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಾಂದರೆ 6 ಇಂಚಸ್ ಇಟ್ಕೊಂಡ್ರು ಸಾಕಾಗುತ್ತೆ. ನಾನು 6 ಇಂಚಸ್ಸು ಇಲ್ಲ 6.25 ಇಂಚ್ ತೊಗೊಳ್ತಾ ಇದ್ದೀನಿ. ನೆಕ್ ವಿಡ್ತ್ ಬಂದು ಇಲ್ಲೂ ಕೂಡ 2.5 ಇಂಚನ್ನ ತೊಗೊಳ್ತಾ ಇದ್ದೀನಿ. ಶೋಲ್ಡರ್ ಬಂದು 3 ಇಂಚಸ್ಸು. ಟೋಟಲ್ ನಮಗೆ 5.5 ಇಂಚಸ್ಸು ಬ್ಯಾಕಲ್ಲೂ ಮತ್ತು ಫ್ರಂಟಲ್ಲಿ ಎರಡು ಕಡೆನೂ. ಸೊ ಇಲ್ಲೂ ಕೂಡ 2.25 ತೊಗೊಳ್ತಾ ಇದ್ದೀನಿ. ನಾನಿಲ್ಲಿ ಫ್ರಂಟಲ್ಲಿ ಸ್ವೀಟ್ ಹಾರ್ಟ್ ನೆಕ್ ಕೊಡೋಣ ಅಂದ್ಕೊಂಡಿದ್ದೀನಿ. ಸೊ ಸ್ವೀಟ್ ಹಾರ್ಟ್ ನೆಕ್ನ ಮಾರ್ಕ್ ಮಾಡ್ಕೊಳ್ತೀನಿ. ನೀಟಾಗಿ ಇಲ್ಲಿ ನೋಡಿ, ಫ್ರಂಟಲ್ಲಿ ನಾನು ಎಷ್ಟು ಬ್ಯಾಕಲ್ಲಿ ಎಷ್ಟು ತೊಗೊಂಡಿದ್ದೆ, ನಾನು 5.5 ತೊಗೊಂಡಿದ್ದೆ. ಇಲ್ಲೊಂದು 1/2 ಇಂಚು ಲೂಸಿಂಗ್ನ ಆ್ಯಡ್ ಮಾಡ್ಕೊಂಡು ನಾನು ಇಲ್ಲ 1/4 ಇಂಚ್ ಲೂಸಿಂಗ್ ಆ್ಯಡ್ ಮಾಡಿಕೊಂಡು 5.25ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. 5.25ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೆ ಆದಮೇಲೆ ಈಗ ನಾನು ನೋಡಿ ಇವರ ಒಂದು ಅಫೆಕ್ಸ್ ಪಾಯಿಂಟ್ ಎಷ್ಟು ಬೇಕು ಅಂತ ಚೆಕ್ ಮಾಡ್ಕೋಬೇಕಾಗತ್ತೆ. ಅಫೆಕ್ಸ್ ಪಾಯಿಂಟ್ ಚೆಕ್ ಮಾಡ್ಕೊಳ್ಳೋದಕ್ಕೆ ಇವರ ಅಫೆಕ್ಸ್ ಪಾಯಿಂಟ್ ಬಂದು 9 ಇಂಚಸ್ಸು. 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಓಕೆನಾ? ಅಫೆಕ್ಸ್ ಪಾಯಿಂಟ್ 9 ಇಂಚಸ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿ ನಾನು ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಹೇಳ್ತಾ ಇಲ್ಲ, ಯಾಕಂದರೆ ಇದು ಮಕ್ಕಳಿಗಾಗಿರೋದ್ರಿಂದ ಚೆಸ್ಟ್ ಹೆವಿ ಇಲ್ಲ. ಹಾಗಾಗಿ ನಾನಿಲ್ಲಿ ಯಾವುದೇ ರೀತಿ ಅಂಡರ್ ಬಸ್ಟ್ ಪಾಯಿಂಟ್ ಆಗಿರ್ಬೋದು ಮತ್ತು ವೇಸ್ಟ್ ಪಾಯಿಂಟ್ ಆಗಿರ್ಬೋದು ಇದನ್ನು ಯಾವುದನ್ನು ಕ್ಯಾಲ್ಕುಲೇಷನ್ ಮಾಡ್ತಾಯಿಲ್ಲ. ಹಂಗೆ ಡೈರೆಕ್ಟಾಗಿ ನಾನು ಇಲ್ಲಿ ಕಟ್ಟಿಂಗ್ ಅನ್ನೋದು ಮಾಡ್ತೀನಿ. ನೋಡಿ 3 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ಳಿ ಮತ್ತು ಒಂದು 2 ಇಂಚಸ್ಗೆ ಒಂದು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಇದು ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೋಡಿ, ಅಫೆಕ್ಸ್ ಟು ಅಫೆಕ್ಸ್ ಮಾರ್ಕ್ ಮಾಡ್ಕೋಬೇಕಂದ್ರೆ ನೀವು ಚೆಸ್ಟ್ ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ಎಷ್ಟಿದೆ ಚೆಸ್ಟು? 28 ಡಿವೈಡೆಡ್ ಬೈ 10 ಮಾಡ್ಕೊಳ್ಳಿ. ನಿಮಗೆ 2.8 ಬರುತ್ತೆ. 2.8ಗೆ ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ ಅಫೆಕ್ಸ್ ಟು ಅಫೆಕ್ಸು. ಓಕೆನಾ? ಅದರಲ್ಲಿ ಸ್ಟಿಚಿಂಗಿಗೆ ಹೋಗುತ್ತಲ್ಲ ಒಂದು 1/2 ಇಂಚು ಎಕ್ಸ್ಟ್ರಾ ಮಾಡ್ಕೊಳ್ಳಿ. ಈ ರೀತಿ ಇಲ್ಲಿಗೆ ಮಾರ್ಕ್ನ ಮಾಡಿಕೊಂಡ್ರೆ ನಿಮಗೆ ಅಫೆಕ್ಸ್ ಟು ಅಫೆಕ್ಸು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ನಿಮಗೇನಾದರೂ ದೊಡ್ಡ ಸೈಜ್ ಬ್ಲೌಸ್ ಕಟ್ ಮಾಡ್ತಾ ಇದ್ದೀವಿ ಅಂತಂದರೆ ಅಂಡರ್ ಬಸ್ಟ್ ಪಾಯಿಂಟ್ಗೆ ಚೆಸ್ಟ್ ಡಿವೈಡೆಡ್ ಬೈ 12 ಮಾಡ್ಕೊಳ್ಳಿ. ಓಕೆನಾ? ಈಗ ನೋಡಿ 28 ಡಿವೈಡೆಡ್ ಬೈ 12 ಮಾಡಿ ನಿಮಗೆ ಅಂಡರ್ ಬಸ್ಟ್ ಲೈನ್ ಸಿಗುತ್ತೆ. ಅಲ್ಲಿಂದ ಒಂದು 2.5 ಇಂಚು ನೀವು ಈ ಕಡೆ ಬಾಟಮ್ಗೆ ವೇಸ್ಟಿಗೆ ಅಂತ ಮಾರ್ಕ್ ಮಾಡ್ಕೊಳ್ಳಿ, ನಿಮಗೆ ಕರೆಕ್ಟಾಗಿ ಬರುತ್ತೆ. ಸೊ ಇಷ್ಟು ಮಾರ್ಕ್ ಮಾಡ್ಕೊಳ್ಳೋದು. ನಾನು ಇಲ್ಲೇನು ಅಂಡರ್ ಬಸ್ಟ್ ಪಾಯಿಂಟ್ ಎಲ್ಲ ಮಾರ್ಕ್ ಮಾಡ್ಕೊಳ್ತಾ ಇಲ್ಲ. ಇಲ್ಲಿಂದ ಇಲ್ಲಿಗೆ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಳ್ತೀನಿ. ನೋಡಿ ಇಲ್ಲಿಂದ ಇಲ್ಲಿಗೆ, ಇಲ್ಲಿಂದ ಇಲ್ಲಿಗೆ ಕೂಡ ಒಂದು ಸ್ಟ್ರೈಟ್ ಲೈನ್ನ ಹಾಕ್ಕೊಂಡು ಈಗ ನೋಡಿ ಇಲ್ಲಿಂದ ಶೇಪ್ನ ಡ್ರಾ ಮಾಡ್ಕೋಬೇಕು. ಇಲ್ಲಿ ಯಾವುದೇ ರೀತಿ ಕ್ಯಾಲ್ಕುಲೇಷನ್ ಇಲ್ಲ. ನಾನು ಇಲ್ಲಿಂದ ಜಸ್ಟ್ 1 ಇಂಚ್ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. 1 ಇಂಚ್ಗೆ ಒಂದು ಮಾರ್ಕ್ನ ಮಾಡಿಕೊಂಡು ಇಲ್ಲಿಂದ ಒಂದು ಸ್ಟ್ರೈಟ್ ಲೈನ್ನ ಡ್ರಾ ಮಾಡ್ತಾ ಇದ್ದೀನಿ. ನೋಡಿ ಈ ರೀತಿ ಬಟ್ಟೆ ಜರುಗುತ್ತಲ್ಲ, ಇಲ್ಲಿಂದ ಇಲ್ಲಿಗೆ ಒಂದು ಮಾರ್ಕ್ನ ಮಾಡ್ಕೊಳ್ತಾ ಇದ್ದೀನಿ. ಈಗ ಚೆಸ್ಟ್ನ ಮಾರ್ಕ್ ಮಾಡ್ಕೊಳ್ಳೋದಾದರೆ ಚೆಸ್ಟ್ ಬಂದು 28 ಅಲ್ಲ, ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ ಎಷ್ಟು ಬಂತು? 28 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮಗೆ 7 ಇಂಚಸ್ ಬರುತ್ತೆ. ನಾನಿಲ್ಲಿ ಒಂದು 1/2 ಇಂಚ್ ಸೇರಿಸ್ಕೊಂಡು 7.5ಗೆ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು ಮತ್ತು ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ ನಾನಿಲ್ಲಿ 1 ಇಂಚ್ನ ಆ್ಯಡ್ ಮಾಡ್ಕೊಳ್ತೀನಿ. ಇಷ್ಟು ನಾವು ತೊಗೋಬೇಕಾಗುತ್ತೆ ಚೆಸ್ಟು. ಓಕೆನಾ? ಇಲ್ಲ ಡೈರೆಕ್ಟಾಗಿ ನೀವು ಚೆಸ್ಟು 7 ಇಂಚಸ್ಸು 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನ್ ಅಲ್ವಾ, 1 ಇಂಚಸ್ಸು ಪ್ರಿನ್ಸಸ್ ಕಟ್ ಅಟ್ಯಾಚಿಗೋಸ್ಕರ ಇಷ್ಟು ನೀವು ಮಾರ್ಕ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿಗೆ. ಓಕೆನಾ? ಈಗ ನಾವು 7 ಇಂಚು ಇಲ್ಲಿಗೆ ನಾವಿಲ್ಲಿಂದ ರೌಂಡ್ ಶೇಪ್ನ ನೋಡಿ ಫ್ರಂಟಲ್ಲಿ ಈ ರೀತಿ ಒಂದು 1/4 ಇಂಚಷ್ಟು ಒಳಗೆ ಬಂದು ಈ ಥರ ಮೇಲಕ್ಕೆ ಹೋಗಲಿ. ಈಗ ಒಂದು ಸಲ ಚೆಕ್ ಮಾಡ್ಕೊಳ್ಳಿ, ನಿಮಗೆ ಆರ್ಮೋಲ್ ಲೂಸಿಂಗ್ ಎಷ್ಟು ಬೇಕು ಅಂತ. 6.25 ಬೇಕು, ನಮಗಿಲ್ಲಿ ಕರೆಕ್ಟಾಗಿ ಬರ್ತಾ ಇದೆ. ಅದಕ್ಕೆ ನಾವಿಲ್ಲಿ ನೋಡಿ ಒಂದು 1/2 ಇಂಚು ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ತೀನಿ. ಆ 1/2 ಇಂಚು ನಾನಿಲ್ಲಿ ಡಾಟಿಗೋಸ್ಕರ ಅಂದರೆ ಪ್ರಿನ್ಸಸ್ ಕಟ್ ಡಾಟಿಗೋಸ್ಕರ ಮಾರ್ಕ್ ಮಾಡ್ಕೊಳ್ತೀನಿ. 1/2 ಇಂಚ್ ನಾವೇನು ಎಕ್ಸ್ಟ್ರಾ ತೊಗೊಂಡ್ವೋ ಅದನ್ನು ಪ್ರಿನ್ಸಸ್ ಕಟ್ಗೆ ಮಾರ್ಕ್ನ ಮಾಡ್ಕೊಳ್ತೀನಿ. ಇಲ್ಲಿಂದ ನೋಡಿ ಇಲ್ಲಿಗೆ 7 ಇತ್ತು ಜಸ್ಟು, ನಾನು 7.5 ತೊಗೊಂಡಿದ್ದೀನಿ. 1/2 ಇಂಚ್ ನಮಗೆ ಎಕ್ಸ್ಟ್ರಾ ಬರುತ್ತೆ. 1/2 ಇಂಚ್ ನಾನಿಲ್ಲಿ ಪ್ರಿನ್ಸಸ್ ಕಟ್ಗೆ ಮಾರ್ಕ್ನ ಮಾಡ್ಕೊಂಡಿದ್ದೀನಿ ಈ ಒಂದು ಡಾಟಿಗೋಸ್ಕರ. ಸೊ ಇಷ್ಟು, ಇದು ನಿಮ್ಗೆ ಅರ್ಥ ಆಯಿತು ಅಂದ್ಕೊಂಡಿದ್ದೀನಿ. ಇಷ್ಟಾದಮೇಲೆ ಈಗ ನೋಡಿ ಇಲ್ಲಿಂದ ನೀಟಾಗಿ ಒಂದು ಶೇಪ್ನ ಕೊಡ್ತೀನಿ. ಈ ರೀತಿ ನೋಡಿ, ಈ ಕ್ಲಾತ್ ಅನ್ನೋದು ಜರುಗುತ್ತೆ.
ಸೊ ನೀವು ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ಈ ರೀತಿ ಮಾರ್ಕ್ನ ಕೊಟ್ಟು ಒಂದ್ಸಲ ಚೆಕ್ ಮಾಡ್ಕೊಂಬಿಡಿ ಲೆಂತ್ ಕರೆಕ್ಟಾಗಿ ಬರುತ್ತಾ ಅಂತ. ನೋಡಿ ಎಷ್ಟು ಬರ್ತಿದೆ ನಮಗೆ, 9.25 ಬರ್ತಿದೆ. ಸೇಮ್ ಇಲ್ಲೂ ಕೂಡ 9.25 ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ನು ಸ್ವಲ್ಪ ಶೇಪ್ನ ಕೊಡೋಣ. ನಮಗಿದೇನು ಹೆವಿ ಚೆಸ್ಟ್ ಬ್ಲೌಸ್ ಅಲ್ಲ, ನಮ್ಗೆ ಜಾಸ್ತಿ ಶೇಪು ಅವಶ್ಯಕತೆ ಇಲ್ಲ. ಜಸ್ಟ್ ನಾವು ಲೈಟಾಗಿ ರೀತಿ ಸ್ಟಿಚ್ಚಿಂಗಿಗೆ ಕ್ಲಾತು ಕಂಫರ್ಟಬಲ್ ಇರಲ್ಲ. ಈ ಥರ ಶೇಪ್ ಇದ್ದರೆ ನಾವು ನೀಟಾಗಿ ಈ ಥರ ಸ್ಮೂತ್ನ ಮಾಡಿಕೊಂಡ್ರೆ ಸ್ಟಿಚ್ ಮಾಡಬೇಕಾದ್ರೆ ಕ್ಲಾತ್ ಅನ್ನೋದು ನೀಟಾಗಿ ಬರುತ್ತೆ. ಓಕೆನಾ. ಈಗ 9.25 ಬಂತಲ್ಲ, ಇದನ್ನು ಒಂದ್ಸಲ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಬರುತ್ತೆ ಅಂತ. 9.25 ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನಾವು ಮಾರ್ಕ್ನ ಮಾಡ್ಕೊಳ್ಳೋಣ. ನೋಡಿ 9.25 ನಮಗೆ ಇಲ್ಲಿಗೆ ಬರ್ತಿದೆ. ಇಷ್ಟಾದಮೇಲೆ ನಾವು ಸೈಡ್ಗೆ ಈ ಬ್ಯಾಕಲ್ಲಿ ಏನು ವೇಸ್ಟ್ ಇದೆಯೋ ಚೆಕ್ ಮಾಡ್ಕೊಳ್ಳೋಣ. ಸೈಡ್ಸ್ ಎಷ್ಟು ಬಂದಿದೆ ಅಂತ ನೋಡಿ. ಸೈಡ್ ಅನ್ನೋದು ಬ್ಯಾಕಲ್ಲಿ ಇಷ್ಟು ಬಂದಿದೆ. ಇಲ್ಲಿಗೆ ನಾನೊಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಅಂದರೆ ನಮಗೆ ಒಂದು 1/4 ಇಂಚಷ್ಟು ಅಷ್ಟೇ ಡಿಫ್ರೆನ್ಸೇಷನ್ ಬರುತ್ತೆ. ಇಲ್ಲಿಂದ ಈ ರೀತಿ ಸ್ಟ್ರೈಟಾಗಿ ಒಂದು ಮಾರ್ಕ್ನ ಮಾಡ್ಕೊಳ್ತೀನಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ ನೋಡಿ, ಇಲ್ಲಿ ನಾನು 1/2 ಇಂಚ್ ಕ್ರಾಸಾಗಿ ತೊಗೊಂಡಿದ್ದೀನಲ್ಲ, ಸೊ ಅದನ್ನು ಕಟ್ ಮಾಡ್ಕೊಂಬಿಡ್ತೀನಿ. ಓಕೆನಾ. ಇಷ್ಟು ಕಟ್ ಮಾಡ್ಕೊಂಡಿದ್ದಾದಮೇಲೆ ನಾನಿಲ್ಲಿ ಒಂದು ಸಲ ಮೆಷರ್ಮೆಂಟ್ನ ತಗೊಳ್ತೀನಿ. ನೋಡಿ ಈ ರೀತಿ ಇಟ್ಟು ಮೆಷರ್ಮೆಂಟ್ನ ತೊಗೊಂಡ್ರೆ ನಮಗೆ ಇಲ್ಲಿಗೆ ಬರುತ್ತೆ. ಆಗ ನೋಡಿ ಇಲ್ಲಿಂದ ಈ ರೀತಿ ಕ್ರಾಸಾಗಿ ಲೈನ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಕ್ರಾಸಾಗಿ ಹಾಕೊಂಡ್ಮೇಲೆ ವೇಸ್ಟ್ ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ವೇಸ್ಟ್ ಎಷ್ಟು ಬಂದಿದೆ, 25ನ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ಕ್ಯಾಲ್ಕುಲೇಟರ್ ತಗೊಳ್ಳಿ. ನೋಡಿ 25 ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ಎಷ್ಟು ಬರುತ್ತೆ, 6.25 ಬರುತ್ತೆ. 6.25 ಇಲ್ಲಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳೋಣ. ನೋಡಿ ಇಲ್ಲಿಂದ 3 ಇಂಚಸ್ ಬರ್ತಿದೆ. 3ಇಂದ ಕಂಟಿನ್ಯೂ ಮಾಡ್ಕೊಳ್ಳಿ. 6.25 ಇಲ್ಲಿಗೆ, ಆಮೇಲೆ ಇಲ್ಲಿಂದ 2 ಇಂಚಸ್ಸು ಎಕ್ಸ್ಟ್ರಾ ಮಾರ್ಜಿನು. ಇದು ಡಾಟಿಗೋಸ್ಕರ ನಾನೊಂದು 1/2 ಇಂಚು ಸ್ಟಿಚಿಂಗ್ ಅಂತ ಬಿಡ್ತೀನಿ. ಓಕೆನಾ. ನಿಮ್ಗೆ ಇದು ಬೇಡ ಅಂದರೆ ನೀವು ಬೇಡ ಸ್ಕಿಪ್ ಮಾಡ್ಕೋಬೋದು. ನಾನಿಲ್ಲಿ 1/2 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಇಷ್ಟು ಪ್ರಿನ್ಸಸ್ ಕಟ್ ಮಾರ್ಕಿಂಗ್ ಮಾಡಿಕೊಂಡೆ ನಾನೀಗ. ನೋಡಿ ಇಷ್ಟು. ಇದರಲ್ಲಿ ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಲ್ಲಿ ಸ್ವೀಟ್ ಆರ್ಟ್ ನೆಕ್ನ ಡ್ರಾ ಮಾಡ್ತೀನಿ. ಸೊ ನಿಮಗೆ ಯಾವ ನೆಕ್ ಬೇಕೋ ಆ ನೆಕ್ ಶೇಪ್ನ ನೀವು ಡ್ರಾ ಮಾಡ್ಕೋಬೋದು. ಈ ರೀತಿ ಒಂದು ಸ್ವಲ್ಪ ಬ್ರಾಡಾಗಿ ನಾನು ಇದು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಸೊ ಹಾಗಾಗಿ ನಾನು ಜಸ್ಟ್ ಇಲ್ಲಿ ಮಾರ್ಕ್ ಮಾಡಿರೋದಷ್ಟೇ. ಇದನ್ನು ನಾನು ಕ್ಯಾನ್ವಾಸ್ ಮೇಲೆ ಕಟ್ ಮಾಡ್ಕೊಳ್ತೀನಿ. ಇಷ್ಟು ಫ್ರಂಟಲ್ಲಿ ಪ್ರಿನ್ಸಸ್ ಕಟ್ದು. ಸೊ ನಿಮ್ಗೆ ಇದರಲ್ಲಿ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ಖಂಡಿತ ನಾನು ರಿಪ್ಲೈನ ಕೊಡ್ತೀನಿ. ಓಕೆನಾ. ಇಷ್ಟು. ಈಗ ನಾನು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ನೋಡಿ ಈಗ ಪ್ರಿನ್ಸಸ್ ಕಟ್ನ ಇಲ್ಲಿ ಸ್ವಲ್ಪ ರೌಂಡಾಗಿ ಬರಲಿ. ಈ ರೀತಿ ನೀಟಾಗಿ ನಾವೇನು ಮಾರ್ಕ್ ಮಾಡ್ಕೊಂಡಿದ್ದೀವೋ ಮಾರ್ಕಿಂಗ್ ಪ್ರಕಾರ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ. ಈಗ ನಮಗೆ ಪ್ರಿನ್ಸಸ್ ಕಟ್ ಪಾರ್ಟು ರೆಡಿ ಆಯಿತು. ನೆಕ್ ಪ್ಯಾನಲ್ಲು ಕೂಡ ರೆಡಿ ಆಯಿತು. ಈಗ ಇದು ಬ್ಯಾಕ್ ಪಾರ್ಟು. ನಾವು ಇದಕ್ಕೆ ಯಾವುದೇ ರೀತಿ ನಾನು ಸ್ಲೀವ್ನ ಕೊಡ್ತಾಯಿಲ್ಲ, ಸ್ಲೀವ್ಗೆ ಲೈನಿಂಗ್ನ ಕೊಡ್ತಾಯಿಲ್ಲ. ಹಾಗಾಗಿ ಫ್ರಂಟ್ ಟು ಬ್ಯಾಕ್ ಎರಡು ಕಟ್ಟಿಂಗ್ ಆಯಿತು. ಈಗ ಇದನ್ನು ಮೇನ್ ಫ್ಯಾಬ್ರಿಕ್ ಮೇಲೆ ಹಾಕ್ಕೊಂಡು ಕಟ್ ಮಾಡ್ಕೊಳ್ಳೋಣ. ನೋಡಿ ಮೇನ್ ಫ್ಯಾಬ್ರಿಕ್ ಮೇಲೆ, ಮೇನ್ ಫ್ಯಾಬ್ರಿಕ್ಕು ಸೀದನ ಉಲ್ಟನ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಈ ಥರ ನೀವು ಲಾಂಗ್ ಗೌನೆಲ್ಲ ಸ್ಟಿಚ್ ಮಾಡ್ಕೋಬೇಕಂದ್ರೆ ಆನ್ಲೈನಲ್ಲಿ ಈಗ ಮೀಶೋಲ್ಲೆಲ್ಲ ಕಡಿಮೆ ಬೆಲೆಗೆ ನಿಮಗೆ ಸ್ಯಾರೀಸ್ ಅನ್ನೋದು ಸಿಗುತ್ತೆ. ನೀವು ಫಸ್ಟ್ ಟ್ರೈ ಮಾಡ್ತಿದ್ದೀನಿ ಅಂದರೆ ನೀವು ಖಂಡಿತವಾಗ್ಲೂ ಆ ಥರ ಸ್ಯಾರೀಸಲ್ಲಿ ಟ್ರೈ ಮಾಡ್ಬೋದು. ನೋಡಿ ಇದು ಕಡಿಮೆ ಬೆಲೆಯ ಸೀರೆ ಆಗಿರುತ್ತೆ. ಇದರಲ್ಲಿ ಟ್ರೈ ಮಾಡ್ತಿರೋದು, ಇದು ಕಸ್ಟಮರ್ ಕೊಟ್ಟಿರೋದು. ಸೊ ಆ ಥರ ನೀವು ಟ್ರೈ ಮಾಡ್ಬೋದು. ಕಡಿಮೆ ಬೆಲೆ ಸೀರೆಗಳನ್ನ ತೊಗೊಂಡು ಹೇಗೆ ಚೆನ್ನಾಗಿ ಬಂದರೆ ನೀವು ಚೆನ್ನಾಗಿರೋದು ಕಾಸ್ಟ್ಲಿ ಸೀರೆಯಲ್ಲೂ ನೀವು ಈ ರೀತಿ ಸ್ಟಿಚ್ನ ಮಾಡ್ಕೋಬೋದು. ನೋಡ್ಕೊಳ್ಳಿ ನಿಮ್ಗೆ ಆಗುತ್ತಾ ಅಂತ. ಇಲ್ಲ ಈ ಥರ ಉದ್ದುದ್ದು ಹಾಕ್ಕೊಳ್ಳಿ. ಒಂದು ಫುಲ್ ಸ್ಯಾರಿ ಯೂಸ್ ಮಾಡಿಕೊಂಡು ಸ್ಟಿಚ್ನ ಮಾಡೋದು.
ನಿಮಗೆ ಇದೆಲ್ಲ ಚೆನ್ನಾಗಿ ಬರುತ್ತೆ, ಅಂದರೆ ಗೇರೆಲ್ಲ ನಿಮಗೆ ಅಗಲ ಬಿಡುತ್ತೆಲ್ಲ ಚೆನ್ನಾಗೇ ಬರುತ್ತೆ. ಯಾಕಂದರೆ ಇದು ಫುಲ್ ಸ್ಯಾರಿ ಆಗಿರೋದ್ರಿಂದ ನೋಡಿ, ಚಿಕ್ಕ ಸೈಜು ಆಗಿರೋದ್ರಿಂದ ನಿಮಗೆ ಫುಲ್ ಗೋಲ್ ಅನ್ನೋದು ಚೆನ್ನಾಗೇ ಬರುತ್ತೆ. ಟ್ರೈ ಮಾಡ್ಬೋದು ನೀವು, ಇಲ್ಲ ಹಳೆ ಸೀರೆಯಲ್ಲಿ ಟ್ರೈ ಮಾಡ್ತೀನಿ ಅಂದ್ರೂ ಟ್ರೈ ಮಾಡ್ಬೋದು. ನೋಡಿ, ಈ ರೀತಿ ಪ್ಲೇಸ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ ನಾನು. ಬ್ಯಾಕ್ ಪಾರ್ಟ್ ಆಯಿತು, ಈಗ ಫ್ರಂಟ್ ಪಾರ್ಟ್ನ ಈ ಕಡೆ ನೆಕ್ ಪಾರ್ಟ್ ಇಟ್ಕೊಳ್ತೀನಿ, ಈ ಕಡೆಗೆ ಪ್ರಿನ್ಸಸ್ ಕಟ್ ಪಾರ್ಟ್ನ ಇಟ್ಕೊಳ್ತೀನಿ. ನೋಡಿ, ಇದು ಫೋಲ್ಡ್ ಆಗ್ತಾ ಇದೆ ಸ್ಯಾರಿ ಆ್ಯಕ್ಚುಲಿ. ನೋಡಿ, ನೆಕ್ ಪಾರ್ಟ್ ಆಯಿತು. ಈಗ ಇದು ಪ್ರಿನ್ಸಸ್ ಕಟ್ ಪಾರ್ಟ್ನ ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಕಟ್ ಮಾಡ್ಕೋಬೇಕು. ನೀವು ಫ್ಯಾಬ್ರಿಕ್ನ ಎಕ್ಸ್ಟ್ರಾ ಬಿಡಿ. ನೋಡಿ, ಈಗ ಪ್ರಿನ್ಸಸ್ ಕಟ್ ಪಾರ್ಟು ಎಲ್ಲ ಮುಗೀತು. ಈಗ ನಾನು ಬಾಡಿ ಪಾರ್ಟಿಗೆ ಯಾವ ರೀತಿ ಕಟ್ ಮಾಡೋದು ಅಂತ ನೋಡೋಣ. ನೋಡಿ, ಈಗ ಸ್ಯಾರಿನ ತೊಗೊಂಡು ಇಲ್ಲಿ ನಾನು ಫಸ್ಟು ನೋಡಿ ಈ ಲೇಸ್ನ ಬಾಟಮ್ಗೆ ಅಟ್ಯಾಚ್ ಮಾಡ್ತೀನಿ. ಆ ಲೇಸ್ನ ಸೈಡ್ಗಿಟ್ಟರೆ ನಾನಿಲ್ಲಿ ಫಸ್ಟು ಸ್ಲೀವ್ಗೆ ಕ್ಲಾತ್ನ ಕಟ್ ಮಾಡಿ ನಾನು ಸೈಡ್ಗೆ ಇಡ್ತೀನಿ. ಸ್ಲೀವ್ಗೆ ನನಗೆ ಸ್ಲೀವ್ ಲೆಂತ್ ಬೇಕಾಗಿರೋದು ರೆಡಿ 23 ಇಂಚು, ಅಂದರೆ ಫುಲ್ ಸ್ಲೀವ್ ಇಡ್ತಿದ್ದೀನಿ ನಾನು. ಮುಂದೆ ಸ್ವಲ್ಪ ರಿಂಕಲ್ ಥರ ಬರೋ ಥರ, ಈಗ ಪುಷ್ಪಕ್ ಪ್ಯಾಂಟ್ ಯಾವ ರೀತಿ ಇಡ್ತಾರೆ ಕಾಲ ಹತ್ರ, ಇಲ್ಲಿ ಬಾಟಮಲ್ಲಿ ರಿಂಕಲ್ ಥರ ಪ್ಯಾಂಟ್ ಬರೋ ಥರ ಆ ರೀತಿ ಹ್ಯಾಂಡ್ಸು ಅಷ್ಟೇ ಬೇಕು ಅಂತ ಕಸ್ಟಮರ್ ಕೇಳಿದ್ದಾರೆ. ಸೊ ನಾನು ಪಿಕ್ಚರ್ ತೋರಿಸಿದ್ನಲ್ಲ ನಿಮಗೆ, ಆ್ಯಸ್ ಇಟ್ ಈಸ್ ಅದೇ ಥರ ನಾವು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿರೋದು. ಹಾಗಾಗಿ ನಾನು ಫಸ್ಟು ಸ್ಲೀವ್ಸ್ಗೆ ಸ್ವಲ್ಪ ಕ್ಲಾತ್ನ ಕಟ್ ಮಾಡಿ ತೆಗೆದು ಸೈಡ್ಗೆ ಇಟ್ಕೊಂಡೆ. ಈಗ ಉಳಿದಿದ್ದ ಸೀರೆನೆಲ್ಲ ನಾನು ಕಂಪ್ಲೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ, 4 ಫೋಲ್ಡ್ನ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ 8 ಅಂದರೆ ಟ್ರಯಾಂಗಲ್ ಶೇಪಲ್ಲಿ ಹಾಕ್ಕೊಂಡು ನೀವು 8 ಫೋಲ್ಡ್ ಆಗಿ ಮಾಡಿಕೊಂಡ್ರು ನಿಮಗೆ ಸ್ಟಿಚ್ನ ಮಾಡ್ಕೋಬೋದು. ಯಾವ ರೀತಿ ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ರೀತಿ ಕ್ಲಾತ್ನ 4 ಫೋಲ್ಡ್ ಮಾಡ್ಕೊಂಡು ಸ್ಯಾರಿನ ನಾನು ಈ ರೀತಿ ವೇರ್ ಮಾಡ್ತಾಯಿದ್ದೀನಿ. ಫ್ಲೋರ್ ಮೇಲೆ ಈ ರೀತಿ ಸೆಟ್ ಮಾಡ್ಕೊಳ್ತಾ ಇದ್ದೀನಿ. ಏನು ಗೊತ್ತಾ, ಈ ಸೀರೆ ಅನ್ನೋದು ನೀಟಾಗಿ ಕೂರ್ತಾ ಇಲ್ಲ. ಸೊ ಅದು ಹಿಡ್ದಂಗೆ ಆಗುತ್ತಾ ಇದೆ, ಮತ್ತು ಜಗ್ಗುತ್ತೆ ಕ್ಲಾತ್ ಇದು. ಸೊ ಹಾಗಾಗಿ ಸ್ವಲ್ಪ ಕಿರಿಕಿರಿ ಅನ್ನಿಸ್ತು. ಇಲ್ಲಾಂದರೆ ಏನು ಪ್ರಾಬ್ಲಮ್ ಇಲ್ದಿರ ಈ ಥರ ಗೌನ್ನ ಈಸಿಯಾಗಿ ನಾವು ಸ್ಟಿಚ್ನ ಮಾಡ್ಕೋಬೋದು. ನೋಡ್ತಿರ್ಬೋದು ನೀವು, ಈ ರೀತಿ ಫೋಲ್ಡ್ನ ಮಾಡಿಕೊಂಡು ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ, ಈ ಥರ ಟ್ರಯಾಂಗಲ್ ಶೇಪಲ್ಲಿ ನೀವು ಫೋಲ್ಡ್ ಮಾಡ್ಕೊಂಡು ನಾನು ತೋರಿಸ್ತಿದ್ದೀನಿ ನಿಮಗೆ. ಈ ಥರ ಶೇಪಲ್ಲಿ ನೀವು ಟ್ರಯಾಂಗಲಲ್ಲಿ ಕಟ್ ಮಾಡಿದ್ರೆ ನಿಮಗೆ 8 ಫೋಲ್ಡಿಂಗ್ ಅನ್ನೋದು ಬರುತ್ತೆ. ಆಗ ನೀವು ವೇಸ್ಟ್ ಡಿವೈಡೆಡ್ ಬೈ 8 ಅಂತ ಮಾಡಿಕೊಂಡ್ರೆ ಎಷ್ಟು ಆನ್ಸರ್ ಬರುತ್ತೋ ಅಷ್ಟಕ್ಕೆ ನೀವು ಇಲ್ಲಿ ಕಟ್ ಮಾಡ್ಕೋಬೇಕಾಗತ್ತೆ. ಇಫ್ ಇನ್ ಕೇಸ್ ನೀವೇನಾದರೂ 4 ಫೋಲ್ಡ್ ಹಾಕಿದರೆ ನೋಡಿ, ಇಲ್ಲಿ ನಿಮಗೆ 25 ಡಿವೈಡೆಡ್ ಬೈ 8 ಹಾಕ್ಕೊಂಡ್ರೆ 3.1 ಬರುತ್ತೆ. ನೀವಿಲ್ಲಿ 3.1ನ ಕಟ್ ಮಾಡ್ಕೋಬೋದು. ನೋಡಿ, ಈ ರೀತಿ ಇಲ್ಲಿಂದ 3.1 ಎಲ್ಲಿಗೆ ಬರುತ್ತೆ ನೋಡಿಕೊಂಡು ನೀಟಾಗಿ 3.1ಗೆ ಈ ರೀತಿ ಮಾರ್ಕ್ನ ಮಾಡಿಕೊಂಡು ಕಟ್ ಮಾಡ್ಕೋಬೋದು, ನಿಮಗೆ 8 ಫೋಲ್ಡಿಂಗಲ್ಲಿ ಬೇಕು ಅಂದರೆ. ಓಕೆನಾ? ನಾನಿಲ್ಲಿ 4 ಫೋಲ್ಡಿಂಗ್ ಮಾಡ್ಕೊಳ್ತಾ ಇದ್ದೀನಿ. 4 ಫೋಲ್ಡಿಂಗ್ ಮಾಡೋದಕ್ಕೋಸ್ಕರ ನೋಡಿ, ಕ್ಲಾತ್ನ ಈ ರೀತಿ ವೇರ್ ಮಾಡಿಕೊಂಡು ಫ್ಲೋರ್ ಮೇಲೆ ಹಾಕಿಬಿಟ್ಟು ನಾನು ಮೆಜರ್ಮೆಂಟ್ನ ತೊಗೊಳ್ತಾ ಇದ್ದೀನಿ. ಈಗ ನಾವು 4 ಫೋಲ್ಡ್ ಮಾಡಿಕೊಟ್ಟಿರೋದಕ್ಕೆ ವೇಸ್ಟ್ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ. ವೇಸ್ಟ್ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಿಮ್ಗೆ ಎಷ್ಟು ಬರುತ್ತೆ ನೋಡಿಕೊಂಡು ಅಷ್ಟನ್ನು ಇಲ್ಲಿ ಮಾರ್ಕ್ನ ಮಾಡ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮೇಲಿಂದ ಕೂಡ ಒಂದು ಸಲ ನಿಮ್ಗೆ ಎಷ್ಟು ಬರುತ್ತೋ ಆನ್ಸರ್ ಆ ಒಂದು ನಂಬರ್ಗೆ ನೀವು ಈ ರೀತಿ ಹಾಕ್ಕೋಬೇಕಾಗತ್ತೆ. ನಮಗೆ 7.25 ಏನೋ ಬರುತ್ತೆ, 6.25ಗೆ ನಾನು ಮಾರ್ಕ್ನ ಮಾಡ್ಕೊಂಡಿದ್ದೀನಿ. ಒಂದು ಸಲ ಚೆಕ್ ಮಾಡ್ಕೊಳ್ಳೋಣ 6.25 ಬಂದಿದೆಯಾ ಅಂತ. ನಿಮ್ಗೆ 6 ಇಂಚ್ ಬಂದರೂ ಸಾಕಾಗುತ್ತೆ. 1/4 ಇಂಚ್ ಏನು ಕಡಿಮೆ ಆದರೆ ಏನು ಪ್ರಾಬ್ಲಮ್ ಆಗೋಲ್ಲ. ಈಗ ನಾವು ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಲೆಂತ್ ಬೇಕಾಗಿರೋದು ನನಗೆ 39 ಇಂಚಸ್ಸು ಲೆಂತ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ. ನೋಡಿ, ಟೇಪ್ನ ಈ ರೀತಿ ಫ್ಲೋರ್ ಮೇಲೆ ನೀಟಾಗಿ ನೀವೇನು ಮಾರ್ಕ್ ಮಾಡಿದ್ದೀರೋ ಅಲ್ಲಿಂದ ನೀಟಾಗಿ ಎತ್ತಿ ಸೆಟ್ ಮಾಡ್ಕೊಳ್ತಾ ನೀವು 39 ಇಂಚಸ್ಗೆ ಮಾರ್ಕ್ನ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ಈ ರೀತಿ. ಸೊ ಈ ರೀತಿ ಮಾರ್ಕ್ ಮಾಡಿಕೊಂಡು ಮಾರ್ಕಿಂಗ್ ಪ್ರಕಾರ ನೀವು ನೀಟಾಗಿ ಕಟ್ ಮಾಡ್ಕೋಬೇಕು. ನಾನು ಹೇಳಿದ್ನಲ್ಲ, ಈ ಸ್ಯಾರಿ ಅನ್ನೋದು ಜರುಗ್ತಾ ಇತ್ತು, ನನಗೆ ನೀಟಾಗಿ ಮಾರ್ಕ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ.
ಹಾಗಾಗಿ ನೀಟಾಗಿ ನೋಡಿ ಮಾರ್ಕಿಂಗ್ ಅನ್ನೋದನ್ನು ಮಾಡ್ಕೊಂಡಿದ್ದೀನಿ ನಾನು. ಈ ರೀತಿ ಮಾರ್ಕಿಂಗ್ನ ಮಾಡಿಕೊಂಡು ಮಾರ್ಕಿಂಗ್ ಪ್ರಕಾರ ನೀಟಾಗಿ ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಕಟ್ ಮಾಡಿಕೊಂಡ್ರೆ ನಿಮಗೆ ಪೀಸ್ ನೋಡಿ ಇಲ್ಲಿ ನನಗೆ ಶಾರ್ಟೇಜ್ ಆಗ್ತಿದೆ ಅಂತ ಅನ್ನಿಸ್ತು. ಸೊ ನನಗಿಲ್ಲಿ ಸ್ಟಿಚಿಂಗ್ ಟೈಮಲ್ಲಿ ಏನು ಶಾರ್ಟೇಜ್ ಅನಿಸಿಲ್ಲ, ಈ ಕಟ್ಟಿಂಗ್ ಟೈಮಲ್ಲಿ ಮಾತ್ರ ಶಾರ್ಟೇಜ್ ಅನಿಸ್ತು. ಯಾಕಂದರೆ ಇದು ಸ್ವಲ್ಪ ವೆಯ್ಟ್ ಇರೋದಕ್ಕೆ ಜಗ್ಗುತ್ತೆ ಕ್ಲಾತು, ನಮಗೆ ಶಾರ್ಟೇಜ್ ಅನ್ನೋದು ಆಗಲಿಲ್ಲ, ಕರೆಕ್ಟಾಗಿ ಸೆಟ್ ಆಯಿತು. ನೋಡಿ ಫೈನಲಿ ನಿಮಗೆ ಈ ರೀತಿ ಕಾಣಿಸುತ್ತೆ. ಸೊ ಇಷ್ಟು ಮೇನ್ ಫ್ಯಾಬ್ರಿಕ್ಕು ಕಟ್ ಮಾಡ್ಕೊಂಡಿದ್ದಾಯಿತು. ಈಗ ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಸ್ಲೀವ್ಸ್ನ ಕಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಸ್ಲೀವ್ ಲೆಂತ್ನ ಫಸ್ಟ್ ಮಾರ್ಕ್ ಮಾಡ್ಕೊಳ್ತೀನಿ. ಸ್ಲೀವ್ ಲೆಂತಲ್ಲಿ ನಮಗೆ ಬಟ್ಟೆ ಸಾಲದೇ ಇದ್ದರೆ ಮುಂದಕ್ಕೆ ನಾನು ಪೀಸ್ನ ಅಟ್ಯಾಚ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನನಗೆ ಲೆಂತ್ ಅನ್ನೋದೇ ರೆಡಿ ಅನ್ನೋದೇ 23 ಬೇಕು. 23 ರೆಡಿ ಅಂದರೆ ನಮಗೆ ಸ್ವಲ್ಪ ರಿಂಕಲ್ ಬರೋದಕ್ಕೆ ಮುಂದೆ ಎಕ್ಸ್ಟ್ರಾ ಬೇಕಾಗುತ್ತೆ, ಒಂದು 3 ರಿಂದ 4 ಸ್ಟಿಚ್ಚು. ನೀವು 4 ರಿಂದ 5 ಸ್ಟಿಚ್ ಹಾಕ್ಕೊಳ್ಳಿ, ಇನ್ನೂ ನಿಮಗೆ ರಿಂಕಲ್ ಚೆನ್ನಾಗಿ ಬರುತ್ತೆ, ಚೆನ್ನಾಗಿ ಲುಕ್ಕು ಕೂಡ ಕಾಣಿಸುತ್ತೆ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ನಿಮಗೆ ಸಾಕಾಗುತ್ತಾ ಅಂತ. ನೋಡಿ ನಂಗೆ ಲೆಂತಲ್ಲಿ ಶಾರ್ಟೇಜ್ ಬರ್ತಿದೆ, ನನಗೆ 25 ಇಂಚು ಬೇಕಾಗುತ್ತೆ. ಸೊ ಹಾಗಾಗಿ ನಾನು ಇಲ್ಲಿ ಬಟ್ಟೆನ ಕಟ್ಕೊಂಡಿದ್ದೀನಿ. ಸೊ ಬಟ್ಟೆ ಕಟ್ಕೊಂಡಿದ್ದಾದಮೇಲೆ ನೀಟಾಗಿ ಈ ರೀತಿ ಫೋಲ್ಡ್ನ ಮಾಡ್ಕೊಳ್ಳಿ. ನೋಡಿ ಈ ಕ್ಲಾತ್ ಅನ್ನೋದು ಫೋಲ್ಡಿಂಗ್ ಆಗ್ತಾಯಿದೆ, ಅದಕ್ಕೆ ಸ್ವಲ್ಪ ಹಿಂಸೆ ಅನಿಸುತ್ತೆ ಸ್ಟಿಚ್ ಮಾಡೋಕ್ಕೆ. ಈಗ ನನಗೆ ಸ್ಲೀವ್ ಲೂಸ್ ಎಷ್ಟು ಬೇಕು ಅನ್ನೋದೆಲ್ಲ ಚೆಕ್ ಮಾಡ್ಕೋಬೇಕಾಗತ್ತೆ. ಸ್ಲೀವ್ ಲೂಸ್ ಫ್ರಂಟಲ್ಲಿ ಬೇಕು 6 ಇಂಚಸ್ಸು, ಸ್ಲೀವ್ ಲೆಂತ್ ಬೇಕು 23 ಇಂಚಸ್ಸು. ನೋಡಿ ಲೂಸಿಂಗ್ ನಮಗೆ 3 ಬೇಕು, ನಾನು ಇಲ್ಲಿ 4ಕ್ಕೆ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ 1/2 ಇಂಚ್ ಇನ್ನೂ ಎಕ್ಸ್ಟ್ರಾ ತೊಗೊಂಡ್ರೆ ಅದೇನು ಬೇಕಾಗಿಲ್ಲ, ನಾನು ಮತ್ತೆ ಕಟ್ ಮಾಡಿಬಿಡ್ತೀನಿ. ಸೊ ನಿಮಗೆ 3 ಇಂಚಿನ ರೆಡಿ ಬೇಕು ಅಂದರೆ 6 ಇಂಚಸ್ ಲೂಸ್ ಅಂದರೆ ನೀವೊಂದು 4 ಇಂಚಸ್ ತಗೊಳ್ಳಿ. ಅಂದರೆ ರೌಂಡ್ ನಿಮ್ಗೆ 6 ಇಂಚಸ್ ಅಂದರೆ ಒಂದು ಸೈಡ್ 3 ಬರುತ್ತಲ್ಲ, ಅದಕ್ಕೆ 1 ಇಂಚ್ ಸೇರಿಸ್ಕೊಂಡು 4ಗೆ ತಗೊಳ್ಳಿ. ಇಲ್ಲಿ ಕ್ಯಾಪ್ ಡೌನ್ ಅಂದರೆ ಹ್ಯಾಂಡ್ ಡೌನಿಗೆ ನಾನಿಲ್ಲಿ 2.25 ತಗೊಳ್ತಾ ಇದ್ದೀನಿ. ಈ ರೀತಿ ಶೇಪ್ನ ಡ್ರಾ ಮಾಡ್ಕೊಳ್ತೀನಿ. ಸೊ ಈ ರೀತಿ ಶೇಪ್ನ ಡ್ರಾ ಮಾಡಿಕೊಂಡು ಈ ಲಾಂಗ್ ಸ್ಲೀವ್ಸ್ಗೆ ಈ ಥರ ನೀವು ಡ್ರೆಸ್ ಶೇಪರ್ ಬರುತ್ತಲ್ಲ, ಆ ಶೇಪರ್ನ ತೊಗೊಂಡು ಈ ರೀತಿ ನಾನು ಶೇಪ್ನ ಕೊಡ್ತಿದ್ದೀನಿ. ಇಲ್ಲ ನೀವು ಫ್ರೀ ಹ್ಯಾಂಡಲ್ಲೇ ಶೇಪ್ನ ಕೊಡ್ತೀನಿ ಅಂದ್ರೂ ಕೊಡ್ಬೋದು, ಪ್ರಾಬ್ಲಮ್ ಏನಿಲ್ಲ. ಈ ರೀತಿ ನೀಟಾಗಿ ಶೇಪ್ ಅನ್ನೋದನ್ನು ಡ್ರಾ ಮಾಡ್ಕೊಂಡು ನಾನು ಸ್ಲೀವ್ಸ್ನ ಕಟ್ ಮಾಡ್ಕೊಳ್ತೀನಿ. ನೀವು ಮಾರ್ಕಿಂಗ್ ಕಾಣದೇ ಇರ್ಬೋದು. ಸೊ ನಾನು ಕಟ್ ಮಾಡ್ಕೊಳ್ತೀನಿ ನೋಡಿ. ಆ ಮಾರ್ಕಿಂಗ್ ಪ್ರಕಾರ ನೀಟಾಗಿ ನಾನು ಕಟ್ ಮಾಡಿಕೊಂಡೆ. ಸ್ಲೀವ್ಸ್ ಅಂತೂ ಪರ್ಫೆಕ್ಟಾಗಿ ಸೆಟ್ ಆಗಿತ್ತು. ನಾನು ಈ ಥರ ಸ್ಕೇಲ್ ಯೂಸ್ ಮಾಡ್ಕೊಂಡು ಇವಾಗ ಕಟ್ ಮಾಡ್ತಾಯಿದ್ರೆ ಹೇಗೆ ಬರುತ್ತೋ ಏನೋ ಅನ್ಕೋತಾ ಇದ್ದೆ. ಸೊ ಇದು ಪರ್ಫೆಕ್ಟಾಗಿ ಬಂತು. ಈಗ ನಾವು ಇದನ್ನು ಫ್ರಂಟ್ ಪಾರ್ಟ್ನ ಶೇಪ್ ತೆಗೆಯೋಣ ಅಂತ ಹೇಳ್ಬಿಟ್ಟು ನೋಡಿ, ಶೇಪ್ ತೆಗೆಯೋದಕ್ಕೋಸ್ಕರ ನೀಟಾಗಿ ಈ ಥರ ಓಪನ್ ಮಾಡಿ 1/2 ಇಂಚು ನೀವು ಶೇಪ್ನ ಕೊಡಬೇಕಾಗತ್ತೆ. ಇದು ಪರ್ಫೆಕ್ಟಾಗಿ ನಿಮಗೆ ಸೆಟ್ ಆಗುತ್ತೆ. ಈಗ ಬಾಡಿ ಪಾರ್ಟ್ನ ಸ್ಟಿಚ್ ಮಾಡ್ಕೊಳ್ಳೋದು ಯಾವ ರೀತಿ ಅಂತ ನೋಡೋಣ. ನೋಡಿ ಮೇನ್ ಫ್ಯಾಬ್ರಿಕ್ಕು ಲೈನಿಂಗು ಎರಡನ್ನೂ ನಾನು ನೀಟಾಗಿ ಇಲ್ಲಿ ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಅಟ್ಯಾಚ್ ಮಾಡ್ಕೋಬೇಕಾದ್ರೆ ನಮಗೆ ಕ್ಲಾತ್ ಅನ್ನೋದು ಫೋಲ್ಡ್ ಹಾಕ್ಕೊಂಡು ರೋಲ್ ಥರ ಹಾಕ್ಕೊಂಡು ಹೋಗ್ತಾ ಇತ್ತದು, ತುಂಬಾ ಕಷ್ಟ ಆಯಿತು ಕ್ಯಾರಿ ಮಾಡೋದು ಆ ಒಂದು ಕ್ಲಾತ್ನ. ನೋಡಿ ಈ ರೀತಿ ನೀಟಾಗಿ ಲೈನಿಂಗು ಮೇನ್ ಫ್ಯಾಬ್ರಿಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ರಿಂಕಲ್ ಬರಬಾರ್ದು, ಇದೊಂಚೂರು ಮೈಂಡಲ್ಲಿ ಇಟ್ಕೋಬೇಕಾಗತ್ತೆ. ಯಾವುದೇ ರೀತಿ ರಿಂಕಲ್ ಬರ್ದಿರ ನೀವು ನೀಟಾಗಿ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಹಾಗೆಯೇ ನಾನು ಪ್ರಿನ್ಸಸ್ ಕಟ್ಗೆ ಮತ್ತು ನೆಕ್ ಪಾರ್ಟಿಗೆಲ್ಲ ಅಟ್ಯಾಚ್ ಮಾಡ್ಕೊಂಡಿದ್ದಾಯಿತು. ಈಗ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನಿಮ್ಮ ಒಂದು ಬ್ಲೌಸ್ ಡೀಪ್ ಎಷ್ಟು ಬೇಕೋ ಅದ್ರ ಮೇಲೆ ನೀವು ಕ್ಯಾನ್ವಾಸ್ನ ಕಟ್ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಬ್ಯಾಕಲ್ಲಿ 7 ಇಂಚಿಗೆ ಕ್ಯಾನ್ವಾಸ್ನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ಯಾವುದೇ ಶೇಪ್ ಕೊಡ್ತಾಯಿಲ್ಲ, ಜಸ್ಟ್ ರೌಂಡ್ ಶೇಪ್ನ ಕೊಡ್ತಿದ್ದೀನಿ. ಇಲ್ಲಿ ಮತ್ತೆ ನಿಮಗೆ ಫ್ರಂಟಲ್ಲಿ ಡೀಪ್ನ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಫ್ರಂಟಲ್ಲಿ ಡೀಪ್ನ ಮಾರ್ಕ್ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಒಂದು ಬ್ಲೌಸು ಡೀಪ್ ಎಷ್ಟು ಹಾಕ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಈ ಥರ ಫ್ರೆಂಚ್ ಕರ್ವ್ ಸ್ಕೇಲ್ನ ಯೂಸ್ ಮಾಡ್ಕೊಂಡು ನಾನು ಫ್ರಂಟಲ್ಲಿ ಸ್ವೀಟ್ ಆರ್ಟ್ ನೆಕ್ನ ಕೊಟ್ಟೆ. ಈಗ ಅದನ್ನು ನೀಟಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಕ್ಯಾನ್ವಾಸು ಕಟ್ಟಿಂಗ್ ಆಯಿತು. ಈಗ ಇದನ್ನು ಲೈನಿಂಗ್ ಮೇಲೆ ಇಟ್ಟು ನಾನು ಐರನ್ ಮಾಡ್ಕೊಳ್ತೀನಿ. ನೋಡಿ ಐರನ್ ಮಾಡ್ಕೊಂಡಿದ್ದಾಯಿತು. ನೋಡಿ ಈಗ ಮೇನ್ ಫ್ಯಾಬ್ರಿಕ್ ಸ್ವಲ್ಪ ಜಾಸ್ತಿನೇ ಇದ್ದಂಗೆ ನೀವು ಸ್ಟಿಚ್ನ ಹಾಕ್ಕೊಂಡ್ರೆ ನಿಮಗೆ ನ್ಯಾಚಸ್ ಇಡೋ ಅವಶ್ಯಕತೆ ಇರಲ್ಲ.
ನಿಮ್ಗೆ ನೀಟಾಗಿ ಬಟ್ಟೆ ಅನ್ನೋದು ಟರ್ನ್ ಆಗುತ್ತೆ. ನೀವು ನ್ಯಾಚಸ್ ಕೊಟ್ಟಿಲ್ಲ ಅಂದರೆ, ಸ್ವಲ್ಪ ಬಟ್ಟೆ ಕೊಟ್ಟು ನ್ಯಾಚಸ್ ಕೊಟ್ಟಿಲ್ಲ ಅಂದರೆ ನಿಮಗೆ ಸ್ಟಿಚಿಂಗ್ ಅನ್ನೋದು, ಕ್ಲಾತ್ ಅನ್ನೋದು ಅಂದೋದೇ ಇಲ್ಲ, ಶಾರ್ಟೇಜ್ ಆಗಿಬಿಡುತ್ತೆ. ಹಾಗಾಗಿ ನಾನು ಇಲ್ಲಿ ಲೈನಿಂಗ್ನ ಜಾಸ್ತಿ ಬಿಟ್ಟು ನಾನು ಅಟ್ಯಾಚ್ನ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಎಕ್ಸಸ್ ಇರೋದನ್ನೆಲ್ಲ ಕಟ್ ಮಾಡ್ಕೊಳ್ತೀನಿ. ಈಗ ನೋಡಿ, ಬ್ಯಾಕಲ್ಲಿ ನೀಟಾಗಿ ಮಾರ್ಕ್ನ ಮಾಡ್ಕೋಬೇಕಾಗುತ್ತೆ. ಬ್ಯಾಕ್ ಪಾರ್ಟು ನೋಡಿ, ಈ ರೀತಿ ಮಿಡ್ಲಿಗೆ ಒಂದು ಮಾರ್ಕರಿಂದ ನಾನು ಮಾರ್ಕ್ನ ಮಾಡ್ತಾಯಿದ್ದೀನಿ. ಅದರ ಮೇಲೆ ಈ ಒಂದು ಕ್ಯಾನ್ವಾಸ್ನ ಇಟ್ಟು ನೋಡಿ, ಮಿಡ್ಲಿಗೆ ಒಂದು ಸ್ಟಿಚ್ಚನ್ನ ಹಾಕ್ಕೋಬೇಕಾಗತ್ತೆ. ನೋಡಿ, ಈ ರೀತಿ ಮಿಡ್ಲಿಗೆ ಸ್ಟಿಚ್ನ ಹಾಕ್ಕೊಂಡಿದ್ದಾದಮೇಲೆ ಈ ರೀತಿ ನೀಟಾಗಿ ಕ್ಯಾನ್ವಾಸ್ ಮೇಲೆ ಸ್ಟಿಚ್ ಬರದೇ ಇರೋ ಥರ ನೀಟಾಗಿ ಕ್ಯಾನ್ವಾಸ್ ಪಕ್ಕನೇ ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಎಕ್ಸಸ್ ಇರೋದನ್ನೆಲ್ಲ ನೀಟಾಗಿ ಕಟ್ ಮಾಡ್ಕೊಳ್ತೀನಿ. ಕಟ್ ಮಾಡಿಕೊಂಡು ಕಿನಾರೆ ಸ್ಟಿಚ್ ಒಂದು, ಅಂದರೆ ಲೈನಿಂಗ್ ಮೇಲೆ ಕಿನಾರೆ ಸ್ಟಿಚ್ ಒಂದನ್ನು ಹಾಕ್ತೀನಿ. ನೋಡಿ, ಈಗ ಬ್ಲೌಸ್ ಬ್ಯಾಕ್ ಪಾರ್ಟ್ ಅನ್ನೋದು ರೆಡಿ ಆಯಿತು. ನಾನು ಇದ್ರ ಮೇಲೆ ಟಾಪ್ ಸ್ಟಿಚ್ ಏನು ಹಾಕ್ತಾಯಿಲ್ಲ. ಟಾಪ್ ಸ್ಟಿಚ್ಚು ಫ್ರಂಟ್ ಅಟ್ಯಾಚ್ ಮಾಡಿದ್ದಾದಮೇಲೆ ಹಾಕ್ತೀನಿ. ಈಗ ನೋಡಿ, ಇದಕ್ಕೂ ಕೂಡ ನ್ಯಾಚ್ ಹೊಡ್ಕೊಂಡು ನಾನು ಮಿಡ್ಲ್ ಪೋರ್ಷನ್ಗೆ ಮಾರ್ಕರಿಂದ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಸೇಮ್ ಕ್ಯಾನ್ವಾಸ್ಗೂ ಕೂಡ ಅದೇ ರೀತಿ ಮಾಡ್ಕೊಳ್ತಾ ಇದ್ದೀನಿ. ಮಿಡ್ಲಿಗೆ ಈ ರೀತಿ ಡಾಟ್ ಡಾಟ್ ಇಟ್ಟು ನೀಟಾಗಿ ಈ ರೀತಿ ನೋಡಿ, ಈ ರೀತಿ ನೀಟಾಗಿ ಕ್ಯಾನ್ವಾಸ್ನ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಈಗ 1/2 ಇಂಚ್ ಬಿಟ್ಟು ನೀಟಾಗಿ ಕಟ್ ಮಾರ್ಕ್ಸ್ನ ಇಟ್ಕೊಂಡು ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ನೀಟಾಗಿ ಕಿನಾರೆ ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಒಂದು ನಾನು ಟಾಪ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ. ನೀವು ಸಾಧ್ಯವಾದಷ್ಟು ಟಾಪ್ ಸ್ಟಿಚ್ನ ಅವಾಯ್ಡ್ ಮಾಡಿ. ಇದು ಕ್ಲಾತ್ ನಿಲ್ತಾ ಇಲ್ಲ, ಹಾಗಾಗಿ ನಾನಿಲ್ಲಿ ಟಾಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ. ಇಲ್ಲಾಂದರೆ ನಾನು ಟಾಪ್ ಸ್ಟಿಚ್ಚು ಹಾಕೋದಿಲ್ಲ. ಈಗ ನೋಡಿ, ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಪ್ರಿನ್ಸಸ್ ಕಟ್ನ ಅಟ್ಯಾಚ್ ಮಾಡ್ಕೊಳ್ಳೋದಕ್ಕೆ ನೀವು ಬಟ್ಟೆನ ಯಾವುದೇ ಕಾರಣಕ್ಕೂ ಎಳಿಬಾರ್ದು. ಪ್ರಿನ್ಸಸ್ ಕಟ್ ಆಗಿರ್ಬೋದು, ನಾರ್ಮಲ್ ನೆಕ್ ಆಗಿರ್ಬೋದು, ಬಟ್ಟೆನ ನೀಟಾಗಿ ಎಳಿದಿರ ನೀವು ಸ್ಟಿಚ್ ಹಾಕಿದ್ರೆ ನಿಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಮತ್ತು ಫಿಟ್ಟಿಂಗ್ ಅನ್ನೋದು ಬರುತ್ತೆ. ಈಗ ನೋಡಿ, ನಾನು ಬ್ಯಾಕ್ ಪಾರ್ಟಲ್ಲಿ ಡಾಟ್ನ ಸ್ಟಿಚ್ ಮಾಡ್ತಾಯಿದ್ದೀನಿ. ಡಾಟ್ ಲೆಂತು ನಿಮಗೆ 3 ಇಂಚಸ್ ಇದ್ದರೆ ಸಾಕು. ಈಗ ನೋಡಿ, ಬ್ಯಾಕ್ ಪಾರ್ಟ್ ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟ್ನ ಅದರ ಮೇಲೆ ಪ್ಲೇಸ್ ಮಾಡಿಕೊಂಡು ಫ್ರಂಟ್ ಪಾರ್ಟ್ ಸ್ಟಿಚ್ ಮಾಡೋಣ. ನೋಡಿ, ಶೋಲ್ಡರ್ನ ಅಟ್ಯಾಚ್ ಮಾಡ್ತಿದ್ದೀನಿ ನಾನು. ಕ್ಯಾನ್ವಾಸ್ನ ಓಪನ್ ಮಾಡಿ ಅಟ್ಯಾಚ್ ಮಾಡ್ಕೊಳ್ಳೋದ್ರಿಂದ ನೆಕ್ ಫಿನಿಶಿಂಗ್ ಅನ್ನೋದು ನಿಮ್ಗೆ ಚೆನ್ನಾಗಿ ಬರುತ್ತೆ. ನೋಡಿ, ಶೋಲ್ಡರ್ನ ಅಟ್ಯಾಚ್ ಮಾಡ್ಕೊಂಡಿದ್ದು ಮುಗೀತು. ಈಗ ಶೋಲ್ಡರ್ನ ಅಟ್ಯಾಚ್ ಮಾಡಿದ್ದಾದಮೇಲೆ ಮೇಲೆ ಒಂದು ಟಾಪ್ ಸ್ಟಿಚ್ನ ಹಾಕ್ತಾಯಿದ್ದೀನಿ ಬ್ಯಾಕ್ ಸೈಡಲ್ಲಿ. ನೋಡಿ, ಈಗ ನೀಟಾಗಿ ಎಕ್ಸಸ್ ಇರೋದನ್ನ ಕಟ್ ಮಾಡ್ಕೊಳ್ಳಿ. ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಸಾಕಾಗತ್ತಂತ. ಸಾಕಾದರೆ ನೀಟಾಗಲ್ಲಿ ಸ್ಟಿಚ್ನ ಹಾಕ್ಕೊಳ್ತಾ ಬರಬೇಕಾಗತ್ತೆ. ನೋಡಿ, ಈ ರೀತಿ ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಒಂದು ಸೈಡ್ ಮುಗೀತು.
ನೀಟಾಗಿ 2 ಸ್ಟಿಚ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೋಡಿ ಈ ರೀತಿ 2 ಸ್ಲೀವ್ನ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದಾದ್ಮೇಲೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈಗ ಡಬಲ್ ಸ್ಟಿಚ್ನ ಹಾಕ್ಕೊಂಡು ನಾನು ಓವರ್ಲಾಕ್ನ ಮಾಡಿಕೊಂಡೆ. ಈಗ ಫ್ರಂಟಲ್ಲಿ ನಾವು ಪುಷ್ಪಕ್ ಪ್ಯಾಂಟಲ್ಲಿ ಯಾವ ರೀತಿ ಹೊಲಿದೀವೋ ಅದೇ ರೀತಿಯಾಗಿ ಸ್ಟಿಚ್ನ ಮಾಡ್ಕೋಬೇಕು. ಸೈಡ್ಸು ಅಷ್ಟೇ 1 ಇಂಚಷ್ಟು ಆ ಕಡೆ ಈ ಕಡೆ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡ್ಕೋಬೇಕು. ಈಗ ಇಲ್ಲಿ 3 ಇಂಚಸ್ ಅಷ್ಟು ಗ್ಯಾಪ್ ಬಿಡಿ. ಫ್ರಂಟಲ್ಲಿ 3 ಇಂಚಸ್ ಅಷ್ಟು ಗ್ಯಾಪ್ ಬಿಟ್ಟು ಸ್ಟಿಚ್ನ ಹಾಕ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ಸೈಡ್ ಫಿಟ್ಟಿಂಗ್ನ ಕೊಡ್ತಿದ್ದೀನಿ ನಾನು. ಸೈಡ್ ಫಿಟ್ಟಿಂಗು ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಸ್ಲೀವ್ಸ್ ಅನ್ನೋದು ನಿಮ್ಗೆ ಲುಕ್ಕು ಈ ರೀತಿ ಕಾಣಿಸ್ತಿದೆ. ಸೇಮ್ ನಾವು ಆಸ್ ಇಟ್ ಈಸು ಇನ್ನೊಂದು ಸ್ಲೀವ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಅಟ್ಯಾಚ್ ಮಾಡಿದ್ದಾದಮೇಲೆ ಒಂದು 3 ಇಂಚಸ್ ಅಷ್ಟು ಗ್ಯಾಪ್ ಕೊಟ್ಟು ನಾನು ಸ್ಲೀವ್ನ ಅಟ್ಯಾಚ್ ಮಾಡ್ತೀನಿ. ಈ ರೀತಿ ನೋಡಿ ಈಗ ಓವರ್ಲಾಕ್ ಮಾಡ್ಕೊಂಡಿದ್ದೆಲ್ಲ ಆಯಿತು, ಸ್ಲೀವ್ಸ್ ಎಲ್ಲ ಆಯಿತು. ಈಗ ವೇಸ್ಟ್ ಎಷ್ಟಿದೆ ಅಂತ ಚೆಕ್ ಮಾಡ್ಕೊಳ್ಳೋಣ. ಈಗ ನಾನು ಈ ಒಂದು ಗೌನ್ ಪಾರ್ಟ್ನ ತಗೊಂಡೆ ವೇಸ್ಟು ಕೆಳಗಡೆವರೆಗೂ. ಇದನ್ನ ಡಿವೈಡೆಡ್ ಬೈ 4 ಮಾಡಿಕೊಂಡ್ರೆ ನಮ್ಗೆ ಕರೆಕ್ಟಾಗಿ ಬರುತ್ತಾ ಅಂತ ಚೆಕ್ ಮಾಡ್ಕೊಳ್ಳಿ. ಈಗ ನಾನು ಡಬಲ್ ಸೈಡು ಅಟ್ಯಾಚ್ ಮಾಡ್ಕೊಳ್ತೀನಿ. ಇದಕ್ಕೆ ನಾವು ಫೋಲ್ಡಿಂಗ್ ಸೈಡಲ್ಲಿ ಕಟ್ ಮಾಡಿರೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ 2 ಸೈಡ್ಸ್ ಅಷ್ಟೇ ಓಪನ್ ಬರುತ್ತೆ. ಆ 2 ಸೈಡ್ಸ್ನು ನಾನಿಲ್ಲಿ ಕ್ಲೋಸ್ನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಿಮಗೆ ಕ್ಲೋಸ್ ಮಾಡೋದು ಬೇಡ, 2 ಸೈಡು ಇರಲಿ ನಮಗೆ ಅನ್ನೋದಾದರೆ ನೀವೇನು ಮಾಡಬೇಕು ಅಂದರೆ ನಾವು ಸೈಡ್ ಅಟ್ಯಾಚ್ ಮಾಡ್ತೀವಿ ಅಂತ ಅನ್ನೋದಾದರೆ ನೀವು ಆ ರೀತಿ ಕೂಡ ಸ್ಟಿಚ್ ಮಾಡ್ಕೋಬೋದು. ಅವರು ನಮಗೆ ಕಳಿಸಿರುವಂಥ ರೆಫರೆನ್ಸ್ ಪಿಕ್ಚರ್ನ ನೋಡಿ ನಾನು ಈ ಮೆಥಡಲ್ಲಿ ಕಟ್ ಮಾಡೋಣ ಅಂತ ಡಿಸೈಡ್ ಆಗಿದ್ದು. ಇಷ್ಟು ಫಿನಿಶ್ ಮಾಡಿಕೊಂಡೆ. ನೀವು ಬೇಕಾದ್ರೆ ಇದಕ್ಕೆ ಫಾಲ್ ಕೊಟ್ಕೊಳ್ತೀನಿ ಅಂದ್ರೂ ಫಾಲ್ನ ಡಿಸೈನ್ ಅಟ್ಯಾಚ್ ಮಾಡ್ಬೋದು. ಅಂದರೆ ನಮಗೆ ಬಾಟಮಲ್ಲಿ ಸ್ವಲ್ಪ ತಿಕ್ಕಾಗಬೇಕು ಅಂದರೆ, ಇಲ್ಲಾಂದರೆ ನಮಗೆ ಅಂಬ್ರೆಲಾ ಥರ ಬರಬೇಕಂದ್ರೆ ಕ್ಯಾನ್ ಕೊಟ್ಕೊಳ್ಳಿ. ಈ ಥರ ನೀವು ಆಲ್ಟರ್ನೇಟ್ ಆಗಿ ಏನಾದರೂ ನೀವು ಅಟ್ಯಾಚ್ ಮಾಡ್ಕೋಬೋದು. ನಾನಿಲ್ಲಿ ಲೇಸ್ನ ಕೊಡ್ತೀನಿ. ಸೊ ಈಗ ನೋಡಿ ಈ ವೇಸ್ಟ್ನ ಈ ಕಡೆ ಆ ಕಡೆ ನಾನು ಎಷ್ಟು ಮಾರ್ಜಿನ್ ಬಿಟ್ಟಿದ್ದೀನೋ ಅಷ್ಟನ್ನು ಸ್ಟಿಚ್ ಮಾಡಿಬಿಟ್ಟು ನಾನು ಈ ಗೌನ್ನ ನಾನು ಅಟ್ಯಾಚ್ ಮಾಡ್ಕೊಳ್ತೀನಿ ಇದಕ್ಕೆ. ಸೊ ನೀವು ವೇಸ್ಟು ಸೇರಿಸಿ ನಾವು ಅಟ್ಯಾಚ್ ಮಾಡ್ತೀವಿ ಅಂದರೆ ನೀವು ಗೌನು ಕಟ್ ಮಾಡ್ಕೋಬೇಕಾದ್ರೇ ನೀವು ವೇಸ್ಟನ್ನು ಕೂಡ ಅದಕ್ಕೆ ಆ್ಯಡ್ ಮಾಡಬೇಕಾಗತ್ತೆ. ಅಂದರೆ ಎಕ್ಸ್ಟ್ರಾ ಮಾರ್ಜಿನ್ ಏನು ಬಿಡ್ತೀರೋ ಅದನ್ನು ವೇಸ್ಟಿಗೆ ಆ್ಯಡ್ ಮಾಡಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ. ನಾನು ಎರಡೂ ಕಡೆ ಕ್ಲೋಸ್ ಮಾಡಿದ್ದೀನಿ. ನೋಡಿ ಇಲ್ಲಿ ಎರಡೂ ಕಡೆ ಇದಕ್ಕೂ ಅಷ್ಟೇ ಕ್ಲೋಸ್ ಮಾಡಿದ್ದೀನಿ. ಗೌನ್ಗೂ ಎರಡೂ ಕಡೆ ಕ್ಲೋಸ್ ಮಾಡಿ ಮೇಲೆ ವೇಸ್ಟ್ ಪಾರ್ಟ್ ಏನು ಸ್ಟಿಚ್ ಮಾಡ್ಕೊಂಡಿದ್ದೀನೋ ಅದಕ್ಕೂ ಕೂಡ ನಾನು ಎರಡೂ ಸೈಡು ಕ್ಲೋಸ್ ಮಾಡಿ ಆಮೇಲೆ ನಾನು ಈ ಒಂದು ಗೌನ್ನ ಅಟ್ಯಾಚ್ ಮಾಡ್ತೀನಿ. ಸೊ ಯಾವ ರೀತಿ ಅಂತ ತೋರಿಸ್ತೀನಿ. ಇಲ್ಲ ನಾವು ಸೈಡ್ಸ್ ಸಪ್ರೇಟಾಗಿ ಜಾಯಿನ್ ಮಾಡ್ಕೊಳ್ತೀವಿ ಅಂದರೆ ನೀವು ಸೈಡ್ ಸಪ್ರೇಟಾಗೂ ಕೂಡ ಜಾಯಿನ್ ಮಾಡ್ಕೋಬೋದು. ನೋಡಿ ಇದು ಸರ್ಕಲ್ ಥರ ಆಗೋಯ್ತು. ಸೊ ಈಗ ಸೇಮ್ ನಾವು ಲೈನಿಂಗ್ನು ಕೂಡ ಕಟ್ ಮಾಡ್ಕೋಬೇಕಾಗತ್ತೆ. ಇದರಲ್ಲಿ ನಾನು 4 ಫೋಲ್ಡ್ನ ಮಾಡ್ಕೊಳ್ತೀನಿ, ಅಂದರೆ 4 ಫೋಲ್ಡ್ ಮಾಡ್ಕೊಳ್ತೀನಿ. ಟ್ರಯಾಂಗಲ್ ಶೇಪಲ್ಲಿ ಫೋಲ್ಡ್ನ ಮಾಡಿಕೊಂಡು ಕಟ್ ಮಾಡ್ಕೊಳ್ತೀನಿ. ಸೊ ಇದು ಅಷ್ಟೇ ವೇಸ್ಟ್ ಡಿವೈಡೆಡ್ ಬೈ ನೀವು 4 ಫೋಲ್ಡ್ ಇದ್ದರೆ 4 ಅಂತ ಹಾಕ್ಕೊಳ್ಳಿ, 2 ಫೋಲ್ಡ್ ಇದ್ದರೆ 2 ಅಂತ ಹಾಕ್ಕೊಳ್ಳಿ. ನಿಮ್ಗೆ ಅವಾಗ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ಈ ಒಂದು ಮೇನ್ ಫ್ಯಾಬ್ರಿಕ್ ನಾವೇನು ಈ ಅಂಬ್ರೆಲಾ ಥರ ಕಟ್ ಮಾಡ್ಕೊಂಡಿದ್ದೀವೋ
ಅದಕ್ಕೆ ಮ್ಯಾಚ್ ಮಾಡಬೇಕಂದ್ರೆ ಅದೇ ರೀತಿ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಚೆಕ್ ಮಾಡಿಕೊಂಡು ನಮಗೆ ಎಷ್ಟು ಲೆಂತ್ ಬೇಕು, ಮೇನ್ ಫ್ಯಾಬ್ರಿಕ್ ಏನಿದೆಯೋ ಅದಕ್ಕಿಂತ ಲೈನಿಂಗು 2 ಇಂಚಸ್ಸಷ್ಟು ನಾನು ಕಡಿಮೆನ ಮಾಡ್ಕೊಂಡಿದ್ದೀನಿ. 2 ಇಂಚಸ್ ಕಡಿಮೆ ಮಾಡಿಕೊಂಡು ಕಟ್ಟಿಂಗ್ ಅನ್ನೋದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ನನಗೆ ಒಂದು 2 ಪೀಸ್ಗಷ್ಟೇ ಸ್ವಲ್ಪ ಬಟ್ಟೆ ಸಾಕಾಗಿಲ್ಲ, ಸೊ ಅದಕ್ಕೆ ನಾನು ಪೀಸ್ನ ಕೊಟ್ಕೊಳ್ತೀನಿ. ನೋಡ್ತಿರ್ಬೋದು ನೀವು ಈ ರೀತಿ ಕಟ್ಟಿಂಗ್ ಅನ್ನೋದು ಮಾಡಿಕೊಂಡೆ ನಾನು. ನೋಡಿ ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬಂದಿದೆ, ಇಲ್ಲಿ ನಾನು ಪೀಸ್ನ ಕೊಡ್ತೀನಿ. ನೋಡಿ ಇಲ್ಲಿ ಪೀಸ್ನ ಕೊಟ್ಟು ನಾನು ಸ್ಟಿಚ್ನ ಮಾಡ್ಕೊಳ್ತೀನಿ. ಆಮೇಲೆ ಮೇನ್ ಫ್ಯಾಬ್ರಿಕ್ಕಿಗೆ ಅಟ್ಯಾಚ್ ಮಾಡ್ತೀನಿ. ನೋಡಿ ಇದಕ್ಕೆ ಫಸ್ಟು ಪೀಸ್ನ ಕೊಟ್ಕೊಳ್ತೀನಿ. ಪೀಸ್ನ ಕೊಟ್ಕೊಂಡು ನಾನು ನೆಕ್ಸ್ಟು ಮೇನ್ದು ಸ್ಯಾರಿ ಫ್ಯಾಬ್ರಿಕ್ ಏನಿದೆಯೋ ಅದಕ್ಕೆ ಅಟ್ಯಾಚ್ನ ಮಾಡ್ಕೊಳ್ತೀನಿ. ಸೊ ಇದು ಪೀಸ್ ಕೊಡೋದು ಹೇಗೆ ಅಂತ ನಾನೇನು ಡೀಟೇಲಾಗಿ ಹೇಳ್ಕೊಟ್ಟಿಲ್ಲ, ಯಾಕಂದರೆ ಪೀಸ್ ಕೊಡೋದು ಎಲ್ರಿಗೂ ಗೊತ್ತಿರುತ್ತಲ್ಲ, ಪೀಸ್ ಅಟ್ಯಾಚ್ ಮಾಡೋದು. ಹಾಗಾಗಿ ಸೊ ವಿಡಿಯೋ ಲೆಂತಿ ಆಗಿಬಿಡುತ್ತೆ ಅಂತ ನಾನು ಸಾಧ್ಯವಾದಷ್ಟು ಕಟ್ ಮಾಡಿದ್ದೀನಿ, ಫಾಸ್ಟ್ ಮಾಡಿದ್ದೀನಿ. ನೋಡಿ ಈ ರೀತಿ ನೀಟಾಗಿ ಫೋಲ್ಡ್ನ ಮಾಡಿಕೊಂಡು ಇಲ್ಲಿ ಬಾಟಮ್ಗೆ ನಾವು ಫೋಲ್ಡ್ನ ಮಾಡ್ಕೋಬೇಕು. ಡಬಲ್ ಫೋಲ್ಡ್ನ ಮಾಡಿಕೊಂಡು ಫುಲ್ಲು ಬಾಟಮ್ಗೆ ನಾವೇನು ಸರ್ಕಲ್ಲ ಕಟ್ ಮಾಡಿದ್ದೀವೋ ಅಷ್ಟೂ ನಾವು ನೀಟಾಗಿ ಫೋಲ್ಡ್ ಮಾಡ್ಕೊಳ್ತಾ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ಇಷ್ಟಾದಮೇಲೆ ನಾನು ಒಂದು ಸೈಡ್ ಅಷ್ಟೇ ಓಪನ್ ಇದೆ, ಈಗ ಒಂದು ಸೈಡನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಕ್ಲೋಸ್ ಮಾಡಿಕೊಂಡು ನಾವು ಗೌನ್ದು ಮೇನ್ ಫ್ಯಾಬ್ರಿಕ್ಕು ಮತ್ತು ಲೈನಿಂಗ್ ಎರಡನ್ನೂ ಕೂಡ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ಈಗ ನೋಡಿ ಈ ಮೇನ್ ಫ್ಯಾಬ್ರಿಕ್ ಒಳಗಡೆಗೆ ಈ ಗೌನ್ನ ಸೇರಿಸಿ ನೀಟಾಗಿ ಇಲ್ಲಿ ಒಂದು ಎರಡನ್ನೂ ಸೇರಿಸ್ತಾ ಒಂದು ಸ್ಟಿಚ್ಚನ್ನ ಹಾಕಬೇಕಾಗತ್ತೆ. ಈ ರೀತಿ ಈ ಕೂಳಿ ಹತ್ರದಿಂದ ಈ ಕೂಳಿ ಹತ್ರ ನೀಟಾಗಿ ಇಟ್ಕೊಂಡು ನೀವು ನೀಟಾಗಿ ಸ್ಟಿಚ್ನ ಹಾಕ್ಕೋಬೇಕು. ಯಾವುದು ಕೂಡ ನಮಗೆ ಜಾಸ್ತಿ ಬರಬಾರ್ದು, ಯಾವುದು ಅಂದರೆ ಬಾಡಿ ಪಾರ್ಟ್ ಆಗಿರ್ಬೋದು, ಗೌನ್ ಪಾರ್ಟ್ ಆಗಿರ್ಬೋದು, ಇವೆರಡನ್ನೂ ಕೂಡ ನಾನು ಬಾಟಮ್ ಪಾರ್ಟ್ ಎರಡೂ ಕೂಡ ಯಾವುದೇ ರೀತಿ ವೇರಿಯೇಷನ್ ಬರ್ದಂಗೆ ನೀಟಾಗಿ ಸೆಟ್ ಮಾಡ್ಕೊಳ್ತಾ ಸ್ಟಿಚ್ನ ಹಾಕಬೇಕಾಗತ್ತೆ. ಈ ರೀತಿ ಈಗ ನಾನು ಇದಕ್ಕೆ ಬಾಡಿ ಪಾರ್ಟ್ನ ಅಟ್ಯಾಚ್ ಮಾಡ್ತೀನಿ. ಎಲ್ಲಿ ಮಿಡ್ಲ್ ಬರುತ್ತೆ ಒಂದು ನ್ಯಾಚ್ ಹೊಡ್ಕೊಳ್ಳಿ, ಇದು ಕೂಡ ಅಷ್ಟೇ ಮಿಡ್ಲ್ ಬರುತ್ತೆ ಒಂದು ನ್ಯಾಚ್ನ ಹೊಡ್ಕೊಳ್ಳಿ. ಹೊಡ್ಕೊಂಡಿದ್ದಾದಮೇಲೆ ನೋಡಿ ಬಾಡಿ ಪಾರ್ಟ್ನ ಸೀದಾ ಮಾಡಿಕೊಂಡು ನೀಟಾಗಿ ಇದರ ಮೇಲಿಟ್ಟು 1/2 ಇಂಚ್ ಮಾರ್ಜಿನ್ಗೆ ಸ್ಟಿಚ್ಚನ್ನ ಹಾಕ್ಕೊಳ್ತೀನಿ ಕಂಪ್ಲೀಟಾಗಿ. ಇದು ಕೂಡ ಅಷ್ಟೇ, ನೀವು ಬಟ್ಟೆನ ಎಳಿಬಾರ್ದು, ನೀಟಾಗಿ ಸ್ಮೂತಾಗಿ ಹ್ಯಾಂಡಲ್ ಮಾಡಬೇಕು. ಯಾಕಂದರೆ ಈ ಬಟ್ಟೆ ಜಗ್ಗುತ್ತೆ ಅಂದಾಗ ನಮಗೆ ಬಾಡಿ ಪಾರ್ಟು ಮತ್ತು ಈ ಒಂದು ಲೆಹಂಗಾ ಪಾರ್ಟಲ್ಲಿ ವೇರಿಯೇಷನ್ ಬರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ನಾವು ನಿಧಾನವಾಗಿ ಸ್ಟಿಚ್ನ ಮಾಡ್ಕೋಬೇಕಾಗತ್ತೆ. ನೋಡಿ ಸ್ಟಿಚ್ ಮಾಡ್ಕೊಂಡಿದ್ದು ಮುಗೀತು. ಇದಕ್ಕೆ ನಾನು ಡಬಲ್ ಸ್ಟಿಚ್ನ ಹಾಕ್ಕೊಂಡು ಓವರ್ಲಾಕ್ನ ಮಾಡ್ಕೊಳ್ತೀನಿ. ಈಗ ಬಾಟಮಲ್ಲಿ ನೋಡಿ 1.5 ಇಂಚ್ ಇಲ್ಲ 2 ಇಂಚಸ್ ಅಷ್ಟು ಫೋಲ್ಡ್ ಮಾಡ್ಕೊಳ್ತಾ ನಾನು ಈ ಒಂದು ಲೇಸ್ನ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ. ಸೊ ಇದು ಕಸ್ಟಮರ್ ಹೇಳಿದ್ರು ಆಪ್ಷನಲ್ಲಾಗಿ ನೀವು ಸ್ವಲ್ಪ ಉದ್ದ ಇಟ್ಟು ಫೋಲ್ಡ್ ಮಾಡಿ ಸ್ಟಿಚ್ ಮಾಡಿಕೊಡ್ಬೇಕಾಗತ್ತೆ ಅಂತ. ಸೊ ಹಾಗಾಗಿ ನಾನಿಲ್ಲಿ ಫೋಲ್ಡ್ ಮಾಡಿ ಸ್ಟಿಚ್ನ ಮಾಡಿಕೊಡ್ತಾ ಇರೋದು. ಆ ಒಂದು ಫೋಲ್ಡ್ ಏನು ಮಾಡಿರ್ತೀವೋ ಅದ್ರ ಮೇಲೆ ನೀಟಾಗಿ ಈ ಲೇಸ್ನ ಟಚ್ ಮಾಡಬೇಕಾಗತ್ತೆ. ಈ ರೀತಿ ನೀಟಾಗಿ ಟೋಟಲ್ ನೀವು ಸ್ಯಾರಿಗೆಲ್ಲ ಈ ಥರದೇ ಸ್ಟಿಚ್ನ ಮಾಡಬೇಕಾಗತ್ತೆ. ನೋಡಿ ಈ ರೀತಿ ನೀಟಾಗಿ ಅಟ್ಯಾಚ್ ಮಾಡ್ಕೊಂಡಿದ್ದು ಆಯಿತು. ಎಲ್ಲೂ ರಿಂಕಲ್ ಬರಬಾರ್ದು, ಎಲ್ಲೂ ಏನೂ ಪ್ರಾಬ್ಲಮ್ ಆಗಬಾರ್ದು. ನೀಟಾಗಿ ನಾವು ಈ ಲೇಸ್ನ ಅಟ್ಯಾಚ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ. ಈಗ ನೋಡಿ ಸ್ಟಿಚಿಂಗ್ ಅನ್ನೋದು ಮುಗೀತು. ಈಗ ನಾನು ಬ್ಯಾಕ್ ಸೈಡು ಟ್ಯಾಗ್ ಕಟ್ಕೊಳ್ಳೋಕ್ಕೆ ನಾನು ಟ್ಯಾಗ್ನ ಮಾಡ್ತಿದ್ದೀನಿ. ನೋಡಿ ಯಾವ ರೀತಿ ಮಾಡೋದು ಅಂತ. ಈ ಥರ ಡಬಲ್ ಫೋಲ್ಡ್ನ ಮಾಡಿಕೊಂಡು ನೀಟಾಗಿ ನಮಗೆ ಎಷ್ಟು ವಿಡ್ತಲ್ಲಿ ಬೇಕು ಅಷ್ಟು ವಿಡ್ತಲ್ಲಿ ನಾವು ಸ್ಟಿಚ್ನ ಹಾಕ್ಕೋಬೇಕಾಗತ್ತೆ. ಅಂದರೆ ಈ ಒಂದು ಗೌನುಗಳಿಗೆಲ್ಲ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಈಗ ಇದನ್ನ ಉಲ್ಟಾ ಮಾಡ್ಕೊಳ್ತೀನಿ. ನೋಡಿ ಈ ರೀತಿ ನೀಟಾಗಿ ಉಲ್ಟಾ ಮಾಡಿಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿ ಸೆಟ್ ಆಗಿಬಿಡುತ್ತೆ ಎರಡೂ ಸ್ಲೀವ್ಸ್ಗೂ ಕೂಡ.
ಎರಡು ಸ್ಲೀವ್ಸ್ಗೆಲ್ಲ ಈ ವೇಸ್ಟ್ಗೆ ಅಟ್ಯಾಚ್ ಮಾಡೋಕ್ಕೆ ನೋಡಿ ಇಲ್ಲಿ ನೀಟಾಗಿ ರೀತಿ ಸ್ಟಿಚ್ನ ಮಾಡ್ಕೊಳ್ತೀನಿ. ಇಲ್ಲಿ ಇನ್ನೊಂದು ವಿಷಯ ಏನಪ್ಪ ಅಂದರೆ ನಾನು ಸೊಂಟದ ಹತ್ರ ಕೊಡ್ತಾಯಿಲ್ಲ, ಇದನ್ನು ಬ್ಯಾಕ್ ಡಾಟ್ ಏನು ಹಿಡ್ದಿದ್ದೀನೋ ಅಲ್ಲಿ ಅಟ್ಯಾಚ್ನ ಮಾಡ್ತಾಯಿದ್ದೀನಿ. ಅಲ್ಲಿ ಅಟ್ಯಾಚ್ ಮಾಡೋದ್ರಿಂದ ನಿಮಗೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ಸೊ ನೀವು ಸೈಡಿಂದ ಅಟ್ಯಾಚ್ ಮಾಡ್ತೀನಿ ಅಂದರೂ ಕೂಡ ವೇಸ್ಟ್ ಸೈಡಿಂದ ನೀವು ಅಟ್ಯಾಚ್ ಮಾಡ್ಕೋಬೋದು. ಈ ರೀತಿ ಅಟ್ಯಾಚ್ ಮಾಡಬೇಕು ಎರಡೂ ಕಡೆನೂ ಕೂಡ ಈ ಒಂದು ಡೋರಿನ. ನೋಡಿ ಆಲ್ಮೋಸ್ಟು ಗೌನ್ ಅನ್ನೋದು ಮುಗೀತಾ ಬಂತು. ಈಗ ನಾನು ಡೋರಿಗೆ ಲೇಸ್ನ ಅಟ್ಯಾಚ್ ಮಾಡ್ತೀನಿ. ಆ ಡೋರಿಗೆ ಟ್ಯಾಸಲ್ಸ್ ನಾನೊಂದು 4ರಿಂದ 5 ಟ್ಯಾಸಲ್ನ ಕೊಡಬೇಕು ಅಂದ್ಕೊಂಡಿದ್ದೀನಿ. ನೋಡಿ ಟ್ಯಾಸಲ್ಸ್ ಎಲ್ಲ ರೆಡಿ ಆಯಿತು. ಈಗ ನಾನು ಬ್ಲೌಸ್ಗೆ ಅದನ್ನು ಅಟ್ಯಾಚ್ ಮಾಡ್ತೀನಿ. ನೋಡ್ತಿದ್ದೀರಲ್ಲ ನೀಟಾಗಿ ಇದು ಸೆರಗಲ್ಲಿತ್ತು, ಸೊ ಅದನ್ನು ರಿಮೂವ್ ಮಾಡಿಕೊಂಡು ಫ್ರಂಟಲ್ಲಿ ಈ ರೀತಿ ಡಿಸೈನ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ನಾನಿಲ್ಲಿ ಡಿಸೈನ್ನ ಮಾಡ್ತಾಯಿದ್ದೀನಿ. ನೋಡಿ ಫೈನಲಿ ಗೌನ್ ಅನ್ನೋದು ರೆಡಿ ಆಗೋಯ್ತು. ನಿಮಗೆ ಇಲ್ಲಿ ಬಟನ್ನ ಹಾಕ್ಕೊಳ್ತೀನಿ. ಫೈನಲ್ ಲುಕ್ಕು ನಿಮಗೆ ಈ ರೀತಿ ಕಾಣಿಸುತ್ತೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೆಚ್ಚು ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.